ವಿಶ್ವವಿನೂತನ ವಿದ್ಯಾಚೇತನ ಗಾನ ನಮ್ಮೊಳಗಿನ ಚೇತನವನ್ನು ಜಾಗೃತಗೊಳಿಸುತ್ತದೆ. ಈ ಚೈತನ್ಯಮಯ ಗೀತೆಯನ್ನು ಪ್ರಸ್ತುತಪಡಿಸಲು ಭಾರತೀ ಕಲಾಕೇಂದ್ರದ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಬನ್ನಿ ಕರತಾಡನಗಳೊಂದಿಗೆ ಅವರನ್ನು ಹುರಿದುಂಬಿಸೋಣ.
ಬರದಂತೆ ಎತ್ತರದ ಭಾವಭಕ್ತಿಯನ್ನು ಸಂಗೀತದ ಮಧುರ ಸ್ವರಗಳಲ್ಲಿ ಹೊಮ್ಮಿಸುವ ಗಾನವೇ ಹಿಮಗಿರಿಯ ಶೃಂಗ. ಈ ಮನಮೋಹಕ ಗೀತೆಯ ಮೂಲಕ ನಮ್ಮ ಹೃದಯಗಳಲ್ಲಿ ಶಾಂತಿ ಮತ್ತು ಭಕ್ತಿ ಭಾವನೆಯನ್ನು ತುಂಬಲು ಭಾರತೀ ಕಲಾಕೇಂದ್ರದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಬನ್ನಿ, ಕರತಾಡನಗಳೊಂದಿಗೆ ಅವರನ್ನು ಸ್ವಾಗತಿಸೋಣ. ಗಣ್ಯರೆಲ್ಲ ವಸ್ತು ಪ್ರದರ್ಶನದ ವೀಕ್ಷಣೆಯನ್ನು ಮುಗಿಸಿ ಪ್ರಕೃತಿ ಸೌಂದರ್ಯವನ್ನು ಸವಿದು ಶಾಲೆಯ ಸುಂದರ ವಾತಾವರಣವನ್ನು ಗಮನಿಸಿ ಆಹ್ವಾನಿಸಲ್ಪಟ್ಟ ಗಣ್ಯರೆಲ್ಲ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ವೇದಿಕೆಗೆ
ಗಣ್ಯರನ್ನು ಪ್ರಗತಿ ವಿದ್ಯಾಲಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ನಾಗವೇಣಿ ಭಟ್, ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಶ್ರೀ ವಿವೇಕ್ ಆಚಾರಿ, ಪ್ರಗತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ವಿ ಎಸ್ ಗೌಡ, ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಗುರುಗಳಾದ ವಿದ್ವಾನ್ ಶ್ರೀಪಾದ್ ಎಂಎಸ್ ಹಾಗೂ ಪ್ರಗತಿ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಗಜಾನನ್ ಎಂ ಭಟ್ ಹಾಗೂ ವಿದ್ಯಾನಿಕೇತನ ಮೂರೂರು ಕಲ್ಲಬೆಯ ಶಿಕ್ಷಣ ವಿಭಾಗದ ಸಂಚಾಲಕರಾದ ಶ್ರೀಯುತ ಟಿ ಆರ್ ಜೋಶಿಯವರು ಹಾಗೂ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀ ಗಣೇಶ್ ವಿ ಭಟ್ ಇವರೆಲ್ಲರೂ ಆಹ್ವಾನಿತ ಗಣ್ಯರನ್ನು ವೇದಿಕೆಗೆ ಕರೆತರಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಆರ್ ಜಿ ಭಟ್, ಕಾರ್ಯಾಧ್ಯಕ್ಷರು ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಹಾಗೂ ಉದ್ಘಾಟಕರಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಶಿವಮೊಗ್ಗ ಹಾಗೂ ಅಭ್ಯಾಗತರಾಗಿ ಶ್ರೀ ವಿನಾಯಕ್ ಟಿ ಗೌಡ ಮುಸುಗುಪ್ಪ ಮೂರೂರು, ಸೀನಿಯರ್ ನೆಟ್ವರ್ಕ್ ಕನ್ಸಲ್ಟೆಂಟ್ ಲುಮೆನ್ ಇಂಡಿಯಾ ಕಂಪನಿ ಬೆಂಗಳೂರು ಹಾಗೂ ಶ್ರೀ ಜಿ ಎಸ್ ಹೆಗಡೆ, ಉಪಾಧ್ಯಕ್ಷರು ಹವ್ಯಕ ಮಹಾಮಂಡಳ ಉತ್ತರ ಕನ್ನಡ ಪ್ರಾಂತ ಹಾಗೂ ಪ್ರಗತಿ ಸಮೂಹ ಸಂಸ್ಥೆಯ ಮುಖ್ಯಾಧ್ಯಾಪಕರೆಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ. ಕಾಲಚಕ್ರ ತಿರುಗುತ್ತಾ ಬಂದಾಗ ಒಂದು ವರ್ಷ ತನ್ನ ಕತೆ ಹೇಳುತ್ತದೆ. ಸಾಧನೆಗಳ ಮಳೆಯಾಗಿ ಸುರಿದು ಸ್ಮೃತಿಗಳ ಹೂವಾಗಿ ಅರಳುತ್ತದೆ. ಇವತ್ತಿನ ವರುಷದ ಹರುಷ ನಮ್ಮ ಸಾಧನೆಗಳ ಸಂಭ್ರಮ, ನಮ್ಮ ಕನಸುಗಳ ಸಂಕಲನ, ಇಡೀ ಕುಟುಂಬದ ಸಂತಸ. ಈ ಹರುಷದ ಬೆಳಕಿನಲ್ಲಿ ನಾವೆಲ್ಲರೂ ಒಂದಾಗುವ ಈ ಕ್ಷಣ ಎಷ್ಟು ಅಭೂತಪೂರ್ವ. ಇಂದಿನ ಈ ಅಪೂರ್ವ ಕ್ಷಣವನ್ನು ಇನ್ನಷ್ಟು ವೈಭವಶಾಲಿಯಾಗಿ ಮಾಡುವ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ಶಂಖನಾದದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರುವ ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಯಾದ ಕುಮಾರ ಭುವನ್ ಬಿ ಹೆಗಡೆ ಈತನನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನ ಗುರುಹೋ ಅಧಿಕಂ ತತ್ವಂ ನ ಗುರುಹೋ ಅಧಿಕಂ ತಪಃ ಎಂಬಂತೆ ನಮ್ಮ ವಿದ್ಯಾನಿಕೇತನ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪದತಲಗಳನ್ನು ಮನಸಾ ವಂದಿಸುತ್ತಾ ಸರ್ವರೂ ಎದ್ದು ನಿಂತು ಗುರು ವಂದನೆಯಲ್ಲಿ ಭಾಗಿಗಳಾಗಬೇಕೆಂದು ವಿನಂತಿ. ಸಂದರ್ಶಿತಸ್ವಾತ್ಮಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರಹಾಲಾಹಲಮೋಹ ಶಾಂತ್ಯೈ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ದಯವಿಟ್ಟು ಎಲ್ಲ ಆಸೀನರಾಗಬೇಕು. ವೇದೋಖಿಲೋ ಧರ್ಮ ಮೂಲಂ, ಸಮಸ್ತ ಧರ್ಮಕ್ಕೆ ವೇದವೇ ಮೂಲಾಧಾರ ಎನ್ನುವ ಲೋಕೋಕ್ತಿಯನ್ನು ನೆನೆಯುತ್ತಾ ವೇದ ಘೋಷದೊಂದಿಗೆ ಕಾರ್ಯಕ್ರಮಕ್ಕೆ ಮೆರಗು ನೀಡಲಿದ್ದಾರೆ ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು. भद्रं कर्णेभिः शृणुयाम देवैः
स्तुष्टुवागुंसस्तनूभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्ठनेमिः स्वस्ति नो बृहस्पतिर्दधातु ॐ शान्ति शान्ति शान्तिः ॐ गणानान्त्वा गणपतिगुं हवामहे कविं कवीनामुपवश्रवस्तमम् ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेदसादनम् ॐ जातवेदसे सुनवामसो ममराति यतो निदहाति वेदः स नः पर्षदति दुर्गाणि विश्वानावेव सिन्धुं दुरितात्यग्निः हरिः ॐ ಮನದಿ ನಂಬಿಕೆ ಬೆಳೆದರೆ ದೇವರ ಕೃಪೆ ದೊರೆಯುವುದು, ಪ್ರಾರ್ಥನೆ ಮಾಡಿದ ಮನದಲ್ಲಿ ಪರಮ ಶಾಂತಿ ನೆಲೆಸುವುದು ಎನ್ನುವ ಮಾತಿನಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಪ್ರಗತಿ ವಿದ್ಯಾಲಯದ ವಿದ್ಯಾರ್ಥಿಗಳು. ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಅಕ್ಕರೆಯ ಆಕಾರ ಮೈ ಕಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ संत स्वतः प्रकाशते गुणा न परतो नृण आमोदो नहि कस्तूर्याः शपथेन विभाव्यते
ಕಸ್ತೂರಿಯ ಪರಿಮಳದಂತೆ ಸಜ್ಜನರ ಉದಾತ್ತ ಗುಣಗಳು ತಾವಾಗಿಯೇ ಪ್ರಕಾಶಿಸುವಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಗಜಾನನ್ ಎಂ ಭಟ್, ಪ್ರಾಂಶುಪಾಲರು, ಪ್ರಗತಿ PU ಕಾಲೇಜು, ಮೂರೂರು. ಹರೇ ರಾಮ. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದವನ್ನು ಬೇಡುತ್ತಾ, ಕ್ಷೇತ್ರಾದಿ ದೇವತೆಗಳಿಗೆ ನಮಸ್ಕರಿಸುತ್ತಾ, ಸಮಸ್ತ ಸಭಾಸದರನ್ನು, ಆಹ್ವಾನಿತ ಅತಿಥಿಗಳನ್ನು ಸ್ವಾಗತಿಸಲು ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆಯ ಮೇಲೆ ಇರುವ ಗಣ್ಯರೇ, 1958ರಲ್ಲಿ ಪ್ರಾರಂಭವಾದ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಪ್ರಗತಿ ಸಮೂಹ ಸಂಸ್ಥೆಗಳ ಮೂಲಕ ಈವರೆಗೆ ಸಾವಿರ ವಿದ್ಯಾರ್ಥಿನಿಗಳನ್ನು ವಿದ್ಯಾವಂತರಾಗಿ, ವಿನಯಶೀಲರನ್ನಾಗಿ, ಸುಸಂಸ್ಕೃತರನ್ನಾಗಿ ರೂಪಿಸಿ ಸಾಮಾಜಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರೂಪಿಸುವಂತೆ ಮಾಡಿದ ಕೀರ್ತಿ ಈ ಸಂಸ್ಥೆಯದು. ಯುಗಾದಿ ಕಳೆದರೂ ಯುಗಾದಿ ಮತ್ತೆ ವರುಷವೂ ಹೊಸತನ್ನು ತರುತ್ತದೆ ಎನ್ನುವಂಥ ಒಂದು ಕವಿವಾಣಿ ಈ ದಿನ 25-26ನೇ ಸಾಲಿನ ನಮ್ಮ ಮುದ್ದು ವಿದ್ಯಾರ್ಥಿನಿಯರ ಪ್ರತಿಭೆಯ ಒಂದು ವರ್ಷದ ಅವರ ಕಲಿಕೆಯ ಪ್ರದರ್ಶನ, ಅದುವೇ ವರುಷದ ಹರುಷ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದವರು ಎಮಿನೆಂಟ್ ಎಂಜಿನಿಯರ್ ಪ್ರಶಸ್ತಿಗೆ ಪಾತ್ರರಾದ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಸಂಸ್ಥೆಯ ಕಾರ್ಯಾಧ್ಯಕ್ಷರೂ ಆದ ಶ್ರೀಯುತ ರಾಮಚಂದ್ರ ಜಿ ಭಟ್ ಇವರಿಗೆ ನಾನು ಸಂಸ್ಥೆಯ ಪರವಾಗಿ, ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಹಾಗೂ ಪ್ರಗತಿ ಸಮೂಹ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯದರ್ಶಿಯಾದ ಕುಮಾರ ಶ್ರವಣ ಹೆಗಡೆ ಈತನು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂದಿನ ಈ ವರುಷದ ಹರುಷ ಸಂಭ್ರಮಕ್ಕೆ ಚಾಲನೆ ಕೊಡಲು ಬಂದಿರುವವರು ನಿಮ್ಮ ಹಾಗೆ ಒಂದು ಪುಟ್ಟ ಹಳ್ಳಿ, ಮಲೆನಾಡಿನ ಕೊಂಪೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಅರೆಹಳ್ಳ. ಮೂಲತಃ ಕೃಷಿ ಕುಟುಂಬದವರು. ಆ ಊರಿನಲ್ಲಿ ಹುಟ್ಟಿ ಬೆಳೆದ ಇವರು ನನ್ನ ಹಳೆಯ ವಿದ್ಯಾರ್ಥಿಯೂ ಹೌದು. ಸಾಮಾನ್ಯವಾಗಿ ಏನಾದರೂ ಘಟನೆ ಸಂಭವಿಸಿದ ಮೇಲೆ ಅದಕ್ಕೆ ಕಾರಣ ಹುಡುಕುತ್ತೇವೆ, ಅಥವಾ ರೋಗ ಬಂದ ಮೇಲೆ ವೈದ್ಯರಲ್ಲಿ ಹೋಗುತ್ತೇವೆ. ಹಾಗೆ ಕಾಯಿಲೆಯೇ ಆಗಲಿಲ್ಲವೆಂದಾದರೆ ವೈದ್ಯರನ್ನು ಬದಲಾಯಿಸುತ್ತೇವೆ, ಇಲ್ಲವೇ ನೋವನ್ನು ಅನುಭವಿಸುತ್ತಾ ಆ ಕಾಯಿಲೆಯಲ್ಲಿ ಆನಂದವನ್ನು ಪಡೆಯುತ್ತೇವೆ ಅಥವಾ ಮರೆತು ಬಿಡುತ್ತೇವೆ. ಆದರೆ ಈ ವ್ಯಕ್ತಿ ಹಾಗಲ್ಲ. ಕೃಷಿ ಕೆಲಸ ಮಾಡುವಾಗ ಕಾಣಿಸಿಕೊಂಡ ಬೆನ್ನು ನೋವು ತೀವ್ರವಾಗಿ ಯಾವುದೋ ಆಸ್ಪತ್ರೆಯಲ್ಲಿ ವಾಸಿಯಾಗದೆ ನಡೆದಾಡಲು ಕಷ್ಟವಾಗಿ ಸಹಾಯಕ್ಕೆ ಪತ್ನಿ ಅಂಬುಜಾಕ್ಷಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಾಗ ಇಷ್ಟು ಹೊತ್ತಿಗೆ ಅವರು ಅರೆಹಳ್ಳದಿಂದ ತೀರ್ಥಹಳ್ಳಿ ಗುಡ್ಡೆಕೊಪ್ಪ ಅಂತ ಹೇಳಿ ಒಂದು ಊರು, ಅಲ್ಲಿಗೆ ಬಂದಾಗಿತ್ತು. ಕಾಯಿಲೆ ಎಂದು ನೀವು ಹೇಳಿದರೆ ಕಂಡವರೆಲ್ಲ ಔಷಧ ಹೇಳುವುದು ಸಹಜ. ನಮಗೇನಾದ್ರು ಒಂದು ಕಾಯಿಲೆ ಇದೆ ಅಂತ ಹೇಳಿದ್ರೆ ಎಲ್ಲರೂ ಔಷಧ ಹೇಳ್ತಾರೆ, ಅದು ವಾಡಿಕೆ. ಯಾರೋ ಇವರಿಗೂ ಸಹಿತ ನೋನಿ ಕುಡಿದರೆ ವಾಸಿಯಾಗುತ್ತದೆ ಎಂದು ಹೇಳಿದರು. ಪೇಟೆಯಲ್ಲಿ 1 ಲೀಟರ್ ನೋನಿಗೆ 2,500 ರೂಪಾಯಿ ಕೊಡುವ ಶಕ್ತಿ ಬೇಕಲ್ಲ. ಆಗ ಹುಟ್ಟಿದ್ದೇ ಇವರಿಗೆ ನೋನಿಯ ಬಗ್ಗೆ ಆಸಕ್ತಿ. ನೋನಿ ಹಣ್ಣು ಎಲ್ಲಿ ಸಿಗುತ್ತದೆ ಎಂದು ಮಾಹಿತಿ ಕಲೆ ಹಾಕಿದರು. ಅದರಿಂದ ರಸ ತೆಗೆಯುವ ಕಲೆಯನ್ನು ಕಲಿತು ನೋನಿ ಎನ್ನುವ ಸಂಜೀವಿನಿಯನ್ನು ತನ್ನಂತೆ ಬಳಸುತ್ತಿರುವ ಇತರರಿಗೆ ತಲುಪಿಸಬೇಕೆಂಬ ಸಂಕಲ್ಪ ಮಾಡಿದರು. ಇದರ ಫಲವಾಗಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಕಂಪನಿ ಹುಟ್ಟಿಕೊಂಡಿತು. ಇದರ ಉತ್ಪತ್ತಿ
ಅಮೃತ ನೋನಿ ಬಹುಶಃ ಪ್ರತಿ ದಿವಸ ಟಿ ವಿ ನೋಡೋರಿಗೆ ಅಥವಾ ಅದನ್ನು ತೆಗೆದುಕೊಂಡು ಅದರ ಒಂದು ಗುಣಮುಖರಾದಂಥವರಿಗೆ ಈ ಅಮೃತ ನೋನಿ ಹೆಸರು ಗೊತ್ತಿದೆ. ಕರ್ನಾಟಕದಾದ್ಯಂತ ಮನೆ ಮಾತಾಗಿ ದೇಶವ್ಯಾಪಿ ಇದರ ಛಾಪು ಮೂಡಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಈ ಎಲ್ಲ ಪ್ರಾಡಕ್ಟ್ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ದೂರದ ಶಿವಮೊಗ್ಗದಿಂದ ನಮ್ಮ ಮೇಲಿನ ಅಭಿಮಾನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಯಶಸ್ವಿ ಉದ್ಯಮಿಯಾದ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಪ್ಲಾಂಟ್ ಜಿನೋಮ್ ಸೋವಿಯರ್ ಇದು ರಾಷ್ಟ್ರೀಯ ಪ್ರಶಸ್ತಿ, ಸಾಧಕ ಶ್ರೀ ಪ್ರಶಸ್ತಿ, ಫ್ಲೋರಿಡಾ ಅಮೆರಿಕ ಯೋಗ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿದೆ, ಉದ್ಯೋಗಶ್ರೀ ಪ್ರಶಸ್ತಿ. ಸ್ವತಃ ತಾವೇ ನೋನಿಯ ಕೃಷಿ ಮಾಡಿ ಒಳ್ಳೆಯ ಕೃಷಿಕರಾಗಿ ಸಂಶೋಧಕರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಇವರ ಸಾಧನೆ ಹಿಂದೆ ಪತ್ನಿಯ ಅಂಬುಜಾಕ್ಷಿ ಇವರ ಒಂದು ಸಹಾಯ, ಇವರ ಬೆಂಬಲ ಅವರಿಗೆ ಅನುದಿನವೂ ಸಿಕ್ಕಿದೆ. ನನಗಿಲ್ಲಿ ಒಂದು ಹಾಡಿನ ಸೊಲ್ಲು ನೆನಪು ಬರುತ್ತದೆ. ಹೇಗಿದ್ದವನು ಹೇಗಾದ ನೋಡು ಚಿನ್ನಾರಿ ಮುತ್ತ. ನಾನು ಬಹುಶಃ ಶ್ರೀನಿವಾಸ ಮೂರ್ತಿಯವರನ್ನು ಅವರ ಕಾಲೇಜು ಜೀವನದಿಂದ ಹಿಡಿದು ಆ ನಂತರ ವ್ಯಾವಹಾರಿಕವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಒಬ್ಬ ವ್ಯಕ್ತಿ ಛಲ ಇದ್ದರೆ, ಮಾಡಬೇಕೆನ್ನುವಂಥ ಹಂಬಲ ಇದ್ದರೆ, ಆಸಕ್ತಿ ಇದ್ದರೆ ಏನೆಲ್ಲ ಮಾಡಬಹುದು, ಆ ಸಂಶೋಧನೆಯ ಬೆನ್ನು ಬಿದ್ದರೆ ತಾನು ಎಷ್ಟು ಬೆಳೆಯಬಹುದು ಎನ್ನುವುದಕ್ಕೆ ಶ್ರೀನಿವಾಸ ಮೂರ್ತಿಯವರು ಒಂದು ಒಳ್ಳೆಯ ಉದಾಹರಣೆ. ಶ್ರೀನಿವಾಸ ಮೂರ್ತಿಯವರೇ, ನಾನು ವಿದ್ಯಾನಿಕೇತನ ಸಂಸ್ಥೆ ಮೂರೂರು ಕಲ್ಲಬ್ಬೆ ಹಾಗೂ ಪ್ರಗತಿ ಸಮೂಹ ಸಂಸ್ಥೆಗಳ ಪರವಾಗಿ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯದರ್ಶಿಯಾದ ಕುಮಾರಿ ಪೃಥ್ವಿ ಭಟ್ ಈತಳಿಂದ ಫಲಪುಷ್ಪದೊಂದಿಗೆ ಗೌರವ ಸಮರ್ಪಣೆ. ಈಗ ತಾನೇ ವಸ್ತು ಪ್ರದರ್ಶನ ಉದ್ಘಾಟಿಸಿ ವೇದಿಕೆಯನ್ನು ಅಲಂಕರಿಸಿದ ಈ ತರುಣ ನಮ್ಮೂರಿನವರೇ, ವಿನಾಯಕ್ ಟಿ ಗೌಡ. ಇವರ ತಂದೆ ಶ್ರೀ ತುಳಸುಗೌಡ ಬಹುಶಃ ಇಲ್ಲಿ ಕುಳಿತಂಥ ಅನೇಕರಿಗೆ ಅತ್ಯಂತ ಚಿರುಪರಿತರು. ಅವರ ತಂದೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹೌದು. ಶ್ರೀ ವಿನಾಯಕ ಹುಬ್ಬಳ್ಳಿಯ SGES ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ E&C ವಿಷಯದಲ್ಲಿ ಡಿಪ್ಲೊಮಾ, KVG ಕಾಲೇಜ್ ಆಫ್ ಎಂಜಿನಿಯರಿಂಗ್ ಸುಳ್ಯ ಇಲ್ಲಿ ಎಂಜಿನಿಯರಿಂಗ್ ಮುಗಿಸಿ 2013ರಲ್ಲಿ ಬೆಂಗಳೂರಿನ ಪ್ರೋಟೋನೆಟ್ ನೆಟ್ವರ್ಕ್ಸ್ ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿ 2014ರಿಂದ 19ರವರೆಗೆ ಮೈಕ್ರೋಲ್ಯಾಂಡ್ ಲಿಮಿಟೆಡ್ ಕಂಪನಿಯಲ್ಲಿ ನೆಟ್ವರ್ಕ್ ಆ್ಯಂಡ್ ಸೆಕ್ಯೂರಿಟಿ ವಿಭಾಗದಲ್ಲಿ 2019ರಿಂದ ಲುಮೆನ್ ಇಂಡಿಯಾ ಒಂದು ಪ್ರಸಿದ್ಧ ಕಂಪನಿ ಅಲ್ಲಿ ಸೀನಿಯರ್ ಎಂಜಿನಿಯರ್ ಆಗಿ ಅಲ್ಲಿಯೇ ಪ್ರಮೋಷನ್ ಅನ್ನು ಪಡೆದು ಸೀನಿಯರ್ ನೆಟ್ವರ್ಕ್ ಕನ್ಸಲ್ಟೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತರ ಕನ್ನಡದಲ್ಲಿ ಹಾಲಕ್ಕಿ ಯೂತ್ ಕ್ಲಬ್ ಈ ಒಂದು ಸಂಘದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ನಾನು ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಹಾಗೂ ಪ್ರಗತಿ ಸಮೂಹ ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಭಿಮಾನಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ಪ್ರಗತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯದರ್ಶಿಯಾದ ಕುಮಾರಿ ಪ್ರಜ್ಞಾ ಗೌಡ ಇವಳು ಫಲಪುಷ್ಪವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅಭ್ಯಾಗತರು, ಅವರನ್ನು ನಾನು ಈ ಸಭೆಗೆ ಪರಿಚಯಿಸಿದರೆ ಸೂರ್ಯನ ಪರಿಚಯ ಮಾಡಿಕೊಡುವಂಥ ಸಾಹಸವನ್ನು ನಾನು ಮಾಡಿದಂತಾದೀತು. ಆದರೂ ಸಂಪ್ರದಾಯದಂತೆ ವಾಡಿಕೆಯಂತೆ ಇವರು ನಮ್ಮವರೇ. BCom LLB ಓದಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಕುಮಟಾದಲ್ಲಿ ಖ್ಯಾತಿಯನ್ನು ಹೊಂದಿರುವಂಥ ಇವರು ನಮ್ಮ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಸಂಸ್ಥೆಯ ಹಣಕಾಸು ವಿಭಾಗದ ಸಂಚಾಲಕರಾಗಿ ಅತ್ಯಂತ ಯಶಸ್ವಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರ ಸಂಚಾಲಕರೂ ಹೌದು. ಅದರ ಜೊತೆಗೆ ಹವ್ಯಕ ಮಹಾಮಂಡಳ ಉತ್ತರ ಕನ್ನಡ ಪ್ರಾಂತದ ಉಪಾಧ್ಯಕ್ಷರೂ ಆಗಿರುತ್ತಾರೆ. ಇವರ ಪರಿಧಿ ಇಷ್ಟೇ ಅಲ್ಲ,
ನಾನು ನೋಡಿದ ಹಾಗೆ ಕುಮಟಾ ತಾಲೂಕಿನ ಅನೇಕ ಸಂಘ ಸಂಸ್ಥೆಗಳ ಜವಾಬ್ದಾರಿ ಹೊತ್ತು ಕ್ರಿಯಾಶೀಲ ಹಾಗೂ ಯಶಸ್ವಿ ಪದಾಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಾನು ಅತ್ಯಂತ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ಪ್ರಗತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯದರ್ಶಿಯಾಗಿರುವ ಕುಮಾರ ತಿಮ್ಮಪ್ಪ ಗೌಡ ಈತನು ಫಲಪುಷ್ಪವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅಭ್ಯಾಗತರು ಶ್ರೀಯುತ ವಿನಾಯಕ್ ಎಸ್ ಭಟ್, ಸಮೂಹ ಸಂಪಾದಕರು, ಹೊಸದಿಗಂತ ಪತ್ರಿಕೆಯವರು ಉಪಸ್ಥಿತರಿರಬೇಕಾಗಿತ್ತು. ಕಾರಣಾಂತರಗಳಿಂದ ಅತ್ಯಂತ ಜರೂರಾಗಿ ಅವರು ಬೇರೆ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾದುದರಿಂದ ಈ ಸಭೆಯಲ್ಲಿ ಅವರು ಉಪಸ್ಥಿತರಿರುವುದಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುತ್ತೇವೆ. ನಮ್ಮ ಈ ವೇದಿಕೆಯ ಮೇಲೆ ವಿದ್ಯಾನಿಕೇತನ ಮೂರೂರು ಕಲ್ಲಬೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಗಣೇಶ್ ವಿ ಭಟ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶಿಕ್ಷಣ ಸಂಚಾಲಕರಾದಂಥ ಶ್ರೀ ಟಿ ಆರ್ ಜೋಶಿ ಅವರು ಉಪಸ್ಥಿತರಿರುತ್ತಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಗಣ್ಯರಿಗೂ ನಮ್ಮ ಪ್ರಗತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂಥ ಶ್ರೀ ವಿ ಎಸ್ ಗೌಡ್ರವರು, ವಿದ್ವಾನ್ ಶ್ರೀಪಾದ್ ಭಟ್ರವರು, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂಥ ವಿವೇಕ್ ಆಚಾರಿ ಸರ್ ಅವರು, ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಾಗವೇಣಿ ಇವರೆಲ್ಲರೂ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ವೇದಿಕೆಯ ಮುಂಭಾಗದಲ್ಲಿ ವಿದ್ಯಾನಿಕೇತನ ಸಂಸ್ಥೆಯ ಎಲ್ಲ ಸಂಚಾಲಕರು, ಕ್ರಿಯಾಶೀಲ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ಆಹ್ವಾನಿತರೇ, ಗಣ್ಯರೇ, ಪಾಲಕ ಹಾಗೂ ಪೋಷಕರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ನಾನು ಅತ್ಯಂತ ಅಭಿಮಾನದಿಂದ ವಾತ್ಸಲ್ಯಪೂರ್ಣವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದರ ಜೊತೆಯಲ್ಲಿ ತೆರೆಯ ಮುಂದೆ, ತೆರೆಯ ಹಿಂದೆ, ಅಲ್ಲಿ ಇಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ, ವಿದ್ಯಾರ್ಥಿನಿಯರಿಗೆ, ಕಾರ್ಯಕ್ರಮದ ತರಬೇತುದಾರರಿಗೆ ಎಲ್ಲರಿಗೂ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ವಂದನೆಗಳು. ಸರ್ವರನ್ನು ಸ್ವಾಗತಿಸಿದ ಪ್ರಗತಿ PU ಕಾಲೇಜಿನ ಪ್ರಾಂಶುಪಾಲರಾದ ಗಜಾನನ್ ಎಂ ಭಟ್ ಇವರಿಗೆ ವಿದ್ಯಾರ್ಥಿ ಪ್ರತಿನಿಧಿಯಾಗಿರುವಂಥ ಸಮರ್ಥ್ ರೇವಣ್ಕರ್ ಈತನಿಂದ ಪುಷ್ಪವನ್ನು ನೀಡುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ಉದಯಿಸಿದ ಹೊಸ ಹಾದಿಯ ಬೆಳಕು ಉದ್ಘಾಟನೆಯ ಕ್ಷಣದಲ್ಲಿ ಸಾಧನೆಗೆ ಬರಲಿ ಶುಭ ಸಂಕಲ್ಪದ ಹೊಳಪು ಎಂಬ ಸದಾಶಯದೊಂದಿಗೆ ಸಾಂಕೇತಿಕವಾಗಿ ದೀಪ ಬೆಳಗುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯಾಲ್ಯೂ ಪ್ರಾಡಕ್ಟ್ಸ್, ಶಿವಮೊಗ್ಗರವರು. ಇವರೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ನಿರಿಸುವ ಮೊದಲು ಕಣ್ಣ ನಿರಿಸುವುದಂತೆ, ಕಾರ್ಯವೆಸಗುವ ಮೊದಲು ಯೋಜನೆಯು ಅಂತೆ, ನಿಷ್ಠೆಯಲ್ಲಿ ಕಾರ್ಯಗತಗೊಳಿಸುತ್ತಾ ಮುನ್ನಡೆಯೇ ತಾನಾಗಿ ಸಾಧನೆಯೋ ಮರುಳ ಮನುಜ
ಎಂಬ ನುಡಿಯಂತೆ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಶೈಕ್ಷಣಿಕ ಪ್ರಗತಿ ಸಾಧಿಸಿದ ಹಾದಿಯ ವರದಿಯನ್ನು ತಮ್ಮೆದುರು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ವಿ.ಎಸ್. ಗೌಡ, ಮುಖ್ಯ ಶಿಕ್ಷಕರು, ಪ್ರಗತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ. ಹರೇ ರಾಮ. ಸರ್ವರಿಗೂ ನಮಸ್ಕಾರಗಳು. ವರ್ಷದ ಹರುಷ 2025 ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಡ್ತಾ, ಸಭಾಸದರನ್ನು ಗೌರವಿಸಿಕೊಡ್ತಾ, ಮಕ್ಕಳ ಸಮ್ಮುಖದಲ್ಲಿ ಈ ಸಂತಸದ ಸಂದರ್ಭದಲ್ಲಿ ಪ್ರಗತಿ ವಿದ್ಯಾಲಯ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ವಾಚಿಸಲಿಕ್ಕಿದ್ದೇನೆ. ಸಾ ವಿದ್ಯಾ ಯಾ ವಿಮುಕ್ತಿಯೇ ಎಂಬ ಧ್ಯೇಯ ವ್ಯಾಖ್ಯೆಯೊಂದಿಗೆ ಕ್ರಿಸ್ತಶಕ 1958ರಲ್ಲಿ ಶ್ರೀಯುತ LT ಶರ್ಮಾ, ಡಾಕ್ಟರ್ ಕೃಷ್ಣ ಭಟ್ ಹಳ್ಕಾರ್ ಹಾಗೂ ಊರ ಶಿಕ್ಷಣ ಪ್ರೇಮಿಗಳ ದೂರದೃಷ್ಟಿ ಹಾಗೂ ಅವಿರತ ಪರಿಶ್ರಮದ ಫಲವಾಗಿ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರಗತಿ ವಿದ್ಯಾಲಯ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಆರಂಭವಾಗಿ 67 ವಸಂತಗಳನ್ನು ದಾಟಿದೆ. ಗ್ರಾಮೀಣ ಭಾಗದ ಕೃಷಿ ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಸ್ತು, ಸಂಸ್ಕಾರ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಹಾಗೂ ನೀಡುತ್ತಲಿದ್ದೇವೆ. ಪ್ರಸಕ್ತ ಸಾಲಿನ ಶಿಕ್ಷಕರ ಮತ್ತು ಸಿಬ್ಬಂದಿಗಳ ಮಾಹಿತಿ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮುಖ್ಯೋಧ್ಯಾಪಕನೊಳಗೊಂಡು 5 ಕಾಯಂ ಶಿಕ್ಷಕರು ಹಾಗೂ 1 ದ್ವಿತೀಯ ದರ್ಜೆಯ ಸಹಾಯಕರು ಸೇವೆ ಸಲ್ಲಿಸುತ್ತಿದ್ದಾರೆ. ನಿವೃತ್ತಿ ಹಾಗೂ ವರ್ಗಾವಣೆಯಿಂದ ತೆರವಾಗಿರ್ತಕ್ಕಂತಹ ಖಾಲಿ ಹುದ್ದೆಗೆ ಅರೆಕಾಲಿಕ ಶಿಕ್ಷಕರ ಸೇವೆಯನ್ನು ಪಡೆಯಲಾಗಿದೆ. ಈ ಸಾಲಿನ ವಿದ್ಯಾರ್ಥಿಗಳ ವಿವರ: 8ನೇ ತರಗತಿಯಲ್ಲಿ 30 ಬಾಲಕರು ಹಾಗೂ 23 ಬಾಲಕಿಯರು ಸೇರಿ 53 ಮಕ್ಕಳು. 9ನೇ ತರಗತಿಯಲ್ಲಿ 21 ಬಾಲಕರು ಹಾಗೂ 20 ಬಾಲಕಿಯರು, ಒಟ್ಟು 41 ವಿದ್ಯಾರ್ಥಿಗಳು. 10ನೇ ತರಗತಿಯಲ್ಲಿ 32 ಬಾಲಕರು ಹಾಗೂ 20 ಬಾಲಕಿಯರು, ಒಟ್ಟು 52. ಹೀಗೆ 83 ಬಾಲಕರು, 63 ಬಾಲಕಿಯರು, ಒಟ್ಟು 146 ವಿದ್ಯಾರ್ಥಿಗಳು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕಳೆದ ಸಾಲಿನ SSLC ಪರೀಕ್ಷೆಯ ಫಲಿತಾಂಶ: ಮಾರ್ಚ್ 2025 ಸಾಲಿನ SSLC ಪರೀಕ್ಷೆಗೆ 55 ವಿದ್ಯಾರ್ಥಿಗಳು ಹಾಜರಾಗಿದ್ದು 51 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶಾಲೆಯ ಫಲಿತಾಂಶ 92.72 ಆಗಿರುತ್ತದೆ. ಶಾಲೆಯ ಗುಣಾತ್ಮಕ ಫಲಿತಾಂಶ 79% ಆಗಿದ್ದು ಶಾಲೆ ಎ ಶ್ರೇಣಿಯನ್ನು ಗಳಿಸಿದೆ ಎನ್ನಲು ಹೆಮ್ಮೆಯಾಗುತ್ತಿದೆ. ಉನ್ನತ ಶ್ರೇಣಿಯಲ್ಲಿ 10, ಪ್ರಥಮ ಶ್ರೇಣಿಯಲ್ಲಿ 32, ದ್ವಿತೀಯ ಶ್ರೇಣಿಯಲ್ಲಿ 7 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಕುಮಾರಿ ಶ್ರೇಯಾ ವಿನಾಯಕ್ ನಾಯ್ಕ್ ಪ್ರತಿಶತ 98.40 ಅಂಕಗಳು, 625ಕ್ಕೆ 615 ಅಂಕಗಳೊಂದಿಗೆ ತಾಲೂಕಿಗೆ 10ನೇ ಸ್ಥಾನ, ರಾಜ್ಯಕ್ಕೆ 11 ಸ್ಥಾನ ಪಡೆದುಕೊಂಡು ಶಾಲೆಗೂ ಕೂಡ ಪ್ರಥಮ ಸ್ಥಾನವಾಗಿದ್ದಾಳೆ. ಕುಮಾರ್ ಶಶಾಂಕ್ ಈಶ್ವರಗೌಡ 90.88 ಹಾಗೂ ಕುಮಾರಿ ವೇದಾ ರಮೇಶ್ ನಾಯ್ಕ್ ಈಕೆ ಕೂಡ 90.88, 625ಕ್ಕೆ 568 ಅಂಕಗಳೊಂದಿಗೆ ಶಾಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಕುಮಾರಿ ಧನ್ಯ ಉಮೇಶ್ ನಾಯ್ಕ್ 89.92, 625ಕ್ಕೆ 562 ಅಂಕಗಳೊಂದಿಗೆ ಶಾಲೆಗೆ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಪಠ್ಯಪೂರ್ವಕ ಚಟುವಟಿಕೆಗಳ ವಿವರ: ದಿನಾಂಕ 29/5/2025 ಶ್ರೀ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ SSLC ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ವಿದ್ಯಾರ್ಥಿ ಪರಿಷತ್ ರಚಿಸಿ ಶಾಲಾ ಸಂಸತ್ತನ್ನು ಅನುಷ್ಠಾನಗೊಳಿಸಲಾಯಿತು. ದಿನಾಂಕ 19/7/2025 ಶ್ರೀ GV ಹೆಗಡೆಯವರು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಇವರು ಪರಿಷತ್ತನ್ನು ಉದ್ಘಾಟಿಸಿದರು. ದಿನಾಂಕ 21/6/2025 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಯೋಗ ಶಿಕ್ಷಕರಾಗಿರ್ತಕ್ಕಂತಹ ವಿನಾಯಕ್ ಹೆಗಡೆ ಹೊಸಾಡ್ರವರು ಮಕ್ಕಳಿಗೆ ಯೋಗ ತರಬೇತಿಯನ್ನು ನೀಡಿದರು. ದಿನಾಂಕ 10/7/2025 ಗುರು ಪೂರ್ಣಿಮೆಯನ್ನು ಸಂಪ್ರದಾಯದಂತೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಿನಾಂಕ 13/8/2025 RBSK ಅಡಿಯಲ್ಲಿ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಆಗಿರುತ್ತದೆ. ದಿನಾಂಕ 27/8/2025 ದಿನಾಂಕ 31/8/2025 5 ದಿನಗಳ ಪರ್ಯಂತ ಗಣೇಶೋತ್ಸವ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತೀಯ ಸಂಸ್ಕೃತ ಪ್ರತಿಷ್ಠಾನ ಬೆಂಗಳೂರು ಅವರು ನಡೆಸುವ ರಾಮಾಯಣ ಮಹಾಭಾರತ ಪರೀಕ್ಷೆಯನ್ನು ದಿನಾಂಕ 15/11/2025 8 ಮತ್ತು 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಬರೆದಿರುತ್ತಾರೆ. ಮಾರ್ಚ್ 2026 SSLC ಪರೀಕ್ಷೆಗೆ 10ನೇ ತರಗತಿ ಎಲ್ಲ 52 ವಿದ್ಯಾರ್ಥಿಗಳ ನೋಂದಣಿ ಮಾಡಲಾಗಿದೆ. ದಿನಾಂಕ 18/3/2026 2/4/2026 SSLC ಪರೀಕ್ಷೆ 1 ನಡೆಯಲಿದೆ. 8ನೇ ತರಗತಿಯ 23 ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನ NMMS ಪರೀಕ್ಷೆಗೆ ನೋಂದಣಿ ಮಾಡಿರುತ್ತಾರೆ. ಕುಮಾರ್ ಮಾರುತಿ ಜಟ್ಟುಗೌಡ, ಕುಮಾರ್
ಭುವನ್ ಮಹೇಶ್ ಮಡಿವಾಳ್ ಇವರು ವಿಭಾಗ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಆಡಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಕುಮಾರಿ ಕೌಸಲ್ಯ ವೆಂಕಟರಮಣ ಹೆಗಡೆ 10ನೇ ತರಗತಿ ವಿದ್ಯಾರ್ಥಿ. ಇವಳು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಡೆಸಿರುವ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿರುತ್ತಾಳೆ. ಸುಮಾರು 28 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀ ಮಹಾಬಲೇಶ್ವರ್ ಈಶ್ವರ್ ಭಟ್ MI ಭಟ್ ರವರನ್ನು ದಿನಾಂಕ 31/3/2025 ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀಯುತರು 150 ಕುರ್ಚಿಗಳನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿರುತ್ತಾರೆ. ಅಲ್ಲದೆ ಇವರು ವಾರ್ಷಿಕ ಕ್ರೀಡಾಕೂಟದಲ್ಲಿ ವೀರಾಗ್ರಣಿ ವಿದ್ಯಾರ್ಥಿಗೆ ಬಹುಮಾನ ರೂಪವಾಗಿ ರೂಪಾಯಿ 10,000 ದತ್ತಿ ನಿಧಿಯಾಗಿ ಇಟ್ಟಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಸುಮಾರು 14 ವರ್ಷಗಳ ಕಾಲ ಮುಖ್ಯ ಅಡುಗೆಯವರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಗಂಗಾ ಸುಬ್ರ ಹೆಗಡೆಯವರು ವಯೋನಿವೃತ್ತರಾಗಿದ್ದು ದಿನಾಂಕ 31/8/2025 ಅವರಿಗೆ ಬೀಳ್ಕೊಡಲಾಯಿತು. 18 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಹಿಂದಿ ಭಾಷೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶ್ರೀ VG ತಲವಾರ್ ವರ್ಗಾವಣೆ ಬಯಸಿ ಬೇರೆ ಶಾಲೆಗೆ ವರ್ಗಾಗಿರುತ್ತಾರೆ. ಅವರನ್ನು ಕೂಡ 31/5/2025 ಬೀಳ್ಕೊಟ್ಟು ಕಳಿಸಿಕೊಡಲಾಯಿತು. ದಿನಾಂಕ 14 ಮತ್ತು 15 ನವೆಂಬರ್ದಂದು ಶಾಲಾ ವಾರ್ಷಿಕ ಕ್ರೀಡಾಕೂಟ ನಡೆಸಲಾಯಿತು. ದಿನಾಂಕ 29/11/25 ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ದಿನಾಂಕ 28/10/2025 ಹದಿಹರೆಯದ ಶಿಕ್ಷಣದ ಕುರಿತು ಆಪ್ತ ಸಮಾಲೋಚಕರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ನಾಯ್ಕ್ ತಾಲೂಕಾ ಆಸ್ಪತ್ರೆ ಕುಮಟಾ ಇವರು ಮಕ್ಕಳಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಕಾಲಕಾಲಕ್ಕೆ ಪಾಲಕ ಪೋಷಕ ಸಭೆಗಳನ್ನು ಕರೆದು ಶೈಕ್ಷಣಿಕವಾಗಿ ಚರ್ಚಿಸಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಾಗ್ತಾ ಇದೆ. ಸರ್ಕಾರದ ಸೌಲಭ್ಯಗಳು: ಅಕ್ಷರ ದಾಸೋಹದ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲು, ರಾಗಿ ಮಾಲ್ಟ್, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ 8, 9, 10ನೇ ತರಗತಿ ಎಲ್ಲ ಮಕ್ಕಳಿಗೆ ವಾರದ 6 ದಿನ ಬೇಯಿಸಿದ ಮೊಟ್ಟೆ ಸೇವಿಸಿದ ಮಕ್ಕಳಿಗೆ ಬಾಳೆಹಣ್ಣನ್ನು ನೀಡುತ್ತಿದ್ದೇವೆ. ಸರ್ಕಾರದ ಪೂರೈಕೆಯಾಗಿರ್ತಕ್ಕಂಥ ಉಚಿತ ಪುಸ್ತಕಗಳನ್ನು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಕಬ್ಬಿಣಾಂಶದ ಮಾತ್ರೆ ಹಾಗೂ ಜಂತು ಮಾತ್ರೆಗಳನ್ನು ಕಾಲಕಾಲಕ್ಕೆ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ದಾನಿಗಳ ವಿವರ: ಶ್ರೀ ಪ್ರಭಾಕರ್ ವಿ ಹೆಗಡೆ ಭದ್ರನ್, ವಿಶ್ರಾಂತ ಪ್ರಾಚಾರ್ಯರು, ದಾಂಡೇಲಿ, ಪ್ರಸ್ತುತ ಸಿರ್ಸಿ ನಿವಾಸಿ. ಪ್ರತಿ ವರ್ಷವೂ ಕೂಡ 8, 9, 10ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ತಲಾ 2 ಮಕ್ಕಳಿಗೆ ಅವರು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಈ ವರ್ಷವೂ ಕೂಡ 8, 9, 10ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ಒಟ್ಟು 6 ಮಕ್ಕಳಿಗೆ 21,860 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನ ನೀಡಿರುತ್ತಾರೆ. ಶ್ರೀಯುತರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀಮತಿ ಶ್ವೇತಾ ಹೆಗಡೆ, ನಮ್ಮ GV ಹೆಗಡೆಯವರ ಮಗಳು ಸಿರ್ಸಿ, ಇವರು ಕೂಡ ಕಳೆದ ಸಾಲಿನಿಂದ ಈ ವರ್ಷ 9ನೇ ತರಗತಿ 8 ಮತ್ತು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಆರ್ಥಿಕವಾಗಿ ಬಡವರಾಗಿರ್ತಕ್ಕಂಥ 4 ವಿದ್ಯಾರ್ಥಿಗಳಿಗೆ ತಲಾ 8ನೇ ತರಗತಿಯಲ್ಲಿ 2, 9ನೇ ತರಗತಿಯಲ್ಲಿ 2 ವಿದ್ಯಾರ್ಥಿಗಳು, ಇವರಿಗೆ ತಲಾ 2,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನ ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀ ಪ್ರಸನ್ನ ಮಹಾಬಲೇಶ್ವರ್ ಹೆಗಡೆ, ಮ್ಯಾನೇಜಿಂಗ್ ಡೈರೆಕ್ಟರ್, ಇಂಟೆಲ್ ಕಂಪನಿ ಬೆಂಗಳೂರು ಅವರು ಶಾಲೆಗೆ 7 ಕಂಪ್ಯೂಟರ್ಗಳನ್ನು ಹಾಗೂ UPS ಬ್ಯಾಟರಿಗಳನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಪ್ರಸನ್ನ ಹೆಗಡೆಯವರು ಹಾಗೂ ಅವರ ತಂದೆ ಮಹಾಬಲೇಶ್ವರ ಹೆಗಡೆಯವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀ SV ಹೆಗಡೆ ಭದ್ರನ್, ಆಡಳಿತ ಮಂಡಳಿ ಸದಸ್ಯರು ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ಪ್ರತಿ ವರ್ಷ SSLCಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳನ್ನು ನಗದು ಪುರಸ್ಕಾರವನ್ನು ನೀಡುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀ TR ಜೋಶಿ, ಆಡಳಿತ ಮಂಡಳಿ ಸದಸ್ಯರು ವೇದಿಕೆ ಮೇಲಿದ್ದಾರೆ. ಸರ್, SSLC ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಪಡೆದ ಹಾಗೂ ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 125 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿರುತ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀಮತಿ ಸಿಂಧು ಕೇಶವ್ ಭಟ್ ರವರು ಪತಿ ದಿವಂಗತ ಕೇಶವ್ ದೇವರ ಭಟ್ ಕೋನ್ನಳ್ಳಿಯವರ ಸ್ಮರಣಾರ್ಥ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹವ್ಯಕ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ರೂಪಾಯಿ 10,000 ದತ್ತಿ ನಿಧಿಯಾಗಿಟ್ಟಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಇನ್ನು ಶಾಲೆಯಲ್ಲಿ ನಡೆತಿರ್ತಕ್ಕಂಥ ಜಯಂತಿಗಳು, ಕಾರ್ಯಕ್ರಮಗಳು, ವನ ಮಹೋತ್ಸವ, ಸ್ವತಂತ್ರ ದಿನಾಚರಣೆ, ಯೋಗ ದಿನಾಚರಣೆ, ಶಿಕ್ಷಕ ದಿನಾಚರಣೆ, ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ದತ್ತಿ ನಿಧಿ ಇಟ್ಟು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಶಾಲೆಯ ಪ್ರಗತಿಗೆ ಮಾರ್ಗದರ್ಶನ ನೀಡುತ್ತಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರಿಗೆ, ಕಾಲಕಾಲಕ್ಕೆ ಸಲಹೆ ಸಹಕಾರ ನೀಡುತ್ತಿರ್ತಕ್ಕಂಥ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರನ್ನ ಅಭಿನಂದಿಸ್ತಾ ನನ್ನ ವರದಿ ವಾಚನಕ್ಕೆ ಪೂರ್ಣ ವಿರಾಮ ಇಡ್ತಿದ್ದೇನೆ. ಧನ್ಯವಾದಗಳು. ಇದೀಗ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವ ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯ
ವರದಿ ವಾಚನಕ್ಕಾಗಿ ಮುಖ್ಯ ಗುರುಗಳಾದ ವಿದ್ವಾನ್ ಶ್ರೀಪಾದ್ MS ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ನಮ್ಮ ಕುಲಗುರುಗಳು, ಈ ಸಂಸ್ಥೆಯ ಗೌರವಾಧ್ಯಕ್ಷರು ಆದಂತಹ ಅವಿಚ್ಛಿನ್ನ ಪರಂಪರಾಗತ ಪೀಠಾಧೀಶ್ವರರು ಆದಂತಹ ಶ್ರೀ ಸಂಸ್ಥಾನದ ದಿವ್ಯ ಪದತಲಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ಇವತ್ತಿನ ಅಭ್ಯಾಗತರು, ಉದ್ಘಾಟಕರು, ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಹಿರಿಯರು, ಸಂಚಾಲಕರು ಎಲ್ಲರನ್ನೂ ಕೂಡ ಭಾವಿಸ್ತಾ, ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆ ಮೂರೂರು ಕಲ್ಲಬ್ಬೆ ಕುಮಟ ಇದರ 2025-26ನೇ ಸಾಲಿನ ವರದಿಯನ್ನು ಸಭೆಯ ಮುಂದೆ ಇಡೋದಕ್ಕೆ ಪ್ರಯತ್ನಿಸ್ತೇನೆ. ಸಂಸ್ಕೃತ ಶಿಕ್ಷಕ ಯಾವತ್ತಿದ್ರೂ ಕೂಡ ಅವನು ಸಂಸ್ಕೃತಿಯ ರಕ್ಷಕ. ಈ ಒಂದು ಘೋಷವಾಕ್ಯವನ್ನು ನಮ್ಮ ಮನದಲ್ಲಿ ಸದಾ ಇಟ್ಟು ನಾವು ಈ ಶಾಲೆಯಲ್ಲಿ ಓದಲಿಕ್ಕೆ ಬರ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಹೇಗೆ ಲೌಕಿಕ ಶಿಕ್ಷಣದ ಕೊರತೆಯನ್ನು ಇಲ್ಲಿರುವಂತಹ ಉಳಿದ ಶಿಕ್ಷಣ ವಿಭಾಗಗಳು ಪೂರೈಸ್ತಾ ಇವೆಯೋ, ಅಂತೆಯೇ ಅವರಲ್ಲಿ ಬೇಕಾದಂತಹ ಸಂಸ್ಕೃತಿಯ ಶಿಕ್ಷಣದ ಕೊರತೆಯನ್ನು ನೀಗಿಸುವ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ನಿರ್ದೇಶನದ ಮೇರೆಗೆ ಅವರ ಅಡಿಯಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಅನೇಕ ಸಂಸ್ಕೃತ ಪಾಠಶಾಲೆಗಳಲ್ಲಿ ನಮ್ಮದು ಕೂಡ ಒಂದಾಗಿದೆ. ಮಾನವನ ಜೀವನಕ್ಕೆ ಸಂಸ್ಕೃತಿಯೇ ಬೇರು ಎನ್ನುವ ಆರ್ಷ ನುಡಿಯಂತೆ ಸಂಸ್ಕೃತಿಯನ್ನು ಬಲಗೊಳಿಸುವುದರ ಮೂಲಕ ವಿದ್ಯಾರ್ಥಿಗಳ ಜೀವನವನ್ನು ಸುಗಮಗೊಳಿಸಬೇಕು ಎನ್ನುವಂತಹ ಇಚ್ಛೆಯಿಂದ ಶ್ರೀ ಸಂಸ್ಥಾನದವರ ಅನುಗ್ರಹದ ಮೇರೆಗೆ 2012ರಲ್ಲಿ ಮೂರೂರಿನ ಈ ಸುಂದರ ಪರಿಸರದಲ್ಲಿ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಎನ್ನುವ ಸಂಸ್ಥೆಯ ಅಡಿಯಲ್ಲಿ ಈ ಪಾಠಶಾಲೆಯು ಅನಾವರಣಗೊಂಡಿತು. ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆ ಎಂಬ ಹೆಸರಿನಿಂದ ಇಲ್ಲಿಯ ತನಕ ತನ್ನೆಲ್ಲ ಚಟುವಟಿಕೆಯನ್ನು ನಮ್ಮ ಇಲಾಖೆಯ ನಿಯಮಕ್ಕೆ ಅನುಗುಣವಾಗಿ ನಾವು 3 ಶಿಕ್ಷಕರು ನಿರ್ವಹಿಸಿಕೊಂಡು ಬಂದಿರುತ್ತೇವೆ. 2012-13ನೇ ಸಾಲಿನಲ್ಲಿಯೇ ನಮಗೆ ಪರೀಕ್ಷಾ ಕೇಂದ್ರದ ಅನುಮತಿಯೂ ದೊರಕಿರುವುದರಿಂದ ಅಲ್ಲಿಂದ ಇಲ್ಲಿಯವರೆಗೆ ಪ್ರಥಮ ಮತ್ತು ಕಾವ್ಯ ಪ್ರವೇಶ ಎನ್ನುವಂತಹ 2 ವಿಭಾಗದಲ್ಲಿ ಕಿರಿಯ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರಸಿದ್ಧ ಪರೀಕ್ಷೆ ಅಂದರೆ ಪಬ್ಲಿಕ್ ಎಕ್ಸಾಮ್ ಅಂತ ಏನು ಕರಿತೀವಿ, ಅದು ಪ್ರಸಿದ್ಧ ಪರೀಕ್ಷೆಯನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಶ್ರೀ ಸಂಸ್ಥಾನದ ನಿರ್ದೇಶನದಂತೆ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮತ್ತು ಪ್ರೀತಿ ಮೂಡಿಸುವ ಉದ್ದೇಶದಿಂದ 1ನೇ ತರಗತಿಯಿಂದಲೇ ಮಕ್ಕಳಿಗೆ ಭಗವದ್ಗೀತೆಯ ಪಾಠ ಮತ್ತು ಸಂಸ್ಕೃತ ಸುಲಭವಾದಂತಹ ನಿತ್ಯ ಉಪಯೋಗಿಯಾದಂತಹ ಚಿಕ್ಕ ಚಿಕ್ಕ ಸಂಸ್ಕೃತ ಶ್ಲೋಕಗಳ ಪಾಠ ಇವು 1ನೇ ತರಗತಿಯಿಂದ ಪ್ರಾರಂಭ ಮಾಡಿ 10ನೇ ತರಗತಿಯವರೆಗೆ ಎಲ್ಲರ ಕಡೆಯಲ್ಲೂ ಕೂಡ ಇದು ಅವ್ಯಾಹತವಾಗಿ ನಡೆದುಕೊಂಡು ಬರ್ತಾ ಇದೆ. ಪಾಠಶಾಲೆಯ ಪಠ್ಯಗಳನ್ನು ಕೂಡ ನಾವು ಪಾಠ ಮಾಡ್ತೇವೆ. ಜೊತೆಗೆ ಶಾಲೆಯ ಪಠ್ಯಗಳನ್ನು ಕೂಡ ವೇಳಾಪಟ್ಟಿಯಂತೆ ನಾವು ಪಾಠವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಶಾಲಾ ಸ್ತರದಲ್ಲಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತಹ ಅನೇಕ ಸ್ಪರ್ಧೆಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಮತ್ತು ಅದಕ್ಕೆ ಬಹುಮಾನಗಳನ್ನು ಕೂಡ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಕೊಡ್ತಾ ಬಂದಿದ್ದೇವೆ. ಅಂತೆಯೇ ಈ ವರ್ಷವೂ ಕೂಡ ನಡೆಸಿದ ಶ್ಲೋಕ ಅಂತ್ಯಾಕ್ಷರಿ ಸ್ಪರ್ಧೆ ಬಹುಮಾನದ ಮೊತ್ತವನ್ನು ನಮ್ಮ ಸಂಸ್ಥೆಯ ಭಾರತೀ ಕಲಾ ಕೇಂದ್ರದ ಸಂಚಾಲಕರಾದಂತಹ ಇದೇ ಹುಣಸಿಮಕ್ಕಿಯವರಾದಂತಹ ಹಿರಿಯರಾದ ಗಣಪತಿ ವೆಂಕಟರಮಣ ಹೆಗಡೆ ಇವರು ತಮ್ಮ ದಿವಂಗತ ತಂದೆಯಾದಂತಹ ಶ್ರೀಯುತ ವೆಂಕಟರಮಣ ಗಣಪತಿ ಹೆಗಡೆ ಹುಣಸೇಬೆಕ್ಕಿ ಇವರು ಆಗಿನ ಕಾಲದಲ್ಲೇನೆ ಪ್ರಸಿದ್ಧವಾದ ಯಕ್ಷಗಾನದ ಅರ್ಥಧಾರಿಗಳೂ ಹೌದು. ಆಗಿನ ಕಾಲದಲ್ಲಿ ಯಕ್ಷಗಾನ ಅರ್ಥಧಾರಿಗಳು ಅಂತಂದರೆ ದಕ್ಷಿಣ ಕನ್ನಡ ಎನ್ನುವುದೇ ಒಂದು ಪ್ರಸಿದ್ಧಿ ಇದ್ದಂತಹ ಆ ಕಾಲ. ಆಗಿನ ಕಾಲದಲ್ಲಿಯೂ ಕೂಡ ದಕ್ಷಿಣ ಕನ್ನಡದವರಿಂದನೇ ಸೈ ಎನಿಸಿಕೊಂಡಂತಹ ಒಬ್ಬರು ಅರ್ಥಧಾರಿಗಳು ಯಾರಾದರೂ ಉತ್ತರ ಕನ್ನಡದಲ್ಲಿ ಇದ್ದಿದ್ದರೆ ಅದು ನಮ್ಮೂರಿನವರೇ, ಅವರು ವೆಂಕಟರಮಣ ಗಣಪತಿ ಹೆಗಡೆಯವರು. ಅವರ ನೆನಪಿಗಾಗಿ
ಅವರ ಮಗ ಗಣಪತಿ ವೆಂಕಟರಮಣ ಹೆಗಡೆ ಇವರು ಆ ಅಂತ್ಯಾಕ್ಷರಿ ಸ್ಪರ್ಧೆಗೆ ಬಹುಮಾನ ಮೊತ್ತವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಉಪಕಾರದ ಸ್ಮರಣೆಗಳನ್ನು ಸಲ್ಲಿಸ್ತೇವೆ. ಅಂತೆಯೇ ಶ್ಲೋಕ ಕಂಠಪಾಠ ಸ್ಪರ್ಧೆಯನ್ನು ಕೂಡ ನಾವು ನಡೆಸಿದ್ದೇವೆ ಈ ವರ್ಷವೂ ಕೂಡ. ಅದರ ಬಹುಮಾನ ಮೊತ್ತವನ್ನು ಒದಗಿಸಿದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ನಿವೃತ್ತ ಮುಖ್ಯಾಧ್ಯಾಪಕರೂ ಆದಂತಹ ಶ್ರೀಯುತರಾದ ತಿಮ್ಮಣ್ಣ ರಾಮಕೃಷ್ಣ ಜೋಶಿ ಕಲ್ಲಬ್ಬೆ ಹಾಣಜಿ ಮಠ ಇವರಿಗೂ ಕೂಡ ನಾವು ನಮ್ಮ ಉಪಕಾರದ ಸ್ಮರಣೆಗಳನ್ನು ಸಲ್ಲಿಸ್ತೇವೆ. 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯ ವತಿಯಿಂದ ಸಂಸ್ಕೃತ ಸಪ್ತಾಹದ ಅಂಗವಾಗಿ ನಾವು ವಿದ್ವತ್ ಸಮ್ಮಾನ ಎನ್ನುವ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸಂಸ್ಕೃತ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರನ್ನು ನಾವು ಗುರುತಿಸ್ತೇವೆ. ಅವರನ್ನು ಇಲ್ಲಿ ಕರೆದು ಮಕ್ಕಳ ಎದುರುಗಡೆ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗುವ ರೀತಿಯಲ್ಲಿ ಅವರನ್ನು ಸನ್ಮಾನಿಸಿ ಸಂಸ್ಕೃತಕ್ಕೂ ಸನ್ಮಾನ, ವ್ಯಕ್ತಿಗೂ ಸನ್ಮಾನ, ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಕೂಡ ಸಂಸ್ಕೃತ ವಿದ್ವಾಂಸರನ್ನು ಕರೆದು ನಾವು ಸನ್ಮಾನವನ್ನು ಮಾಡಿದ್ದೇವೆ. ಈ ಸಾಲಿನಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ಪ್ರಥಮ ಮತ್ತು ಕಾವ್ಯ ತರಗತಿಗಳಲ್ಲಿ ಒಟ್ಟು 196 ವಿದ್ಯಾರ್ಥಿಗಳು ಸಂಸ್ಕೃತದ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. 2024-25ನೇ ಸಾಲಿನ ಕಾವ್ಯ ಪ್ರವೇಶದ ಪ್ರಸಿದ್ಧ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗೆ ದತ್ತಿನಿಧಿಯನ್ನು ವಿತರಿಸ್ತೇವೆ. ಹೋದ ವರ್ಷ ಅನೇಕ ವರ್ಷಗಳಿಂದ ಇದನ್ನು ವಿತರಿಸ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ವಿತರಿಸಲಿದ್ದೇವೆ. ಆ ದತ್ತಿನಿಧಿಯನ್ನು ಇಟ್ಟು ಆ ವಿದ್ಯಾರ್ಥಿಯ ಕಲಿಕೆಗೆ ಪ್ರೋತ್ಸಾಹ ನೀಡಿದಂತಹ ನಮ್ಮೂರಿನವರಾದಂತಹ ಹಿರಿಯರಾದ ಶ್ರೀ ಗಜಾನನ ಹೆಗಡೆ ವರ್ಧನ್ ಕೋಣಾರೆ ಇವರಿಗೂ ಕೂಡ ನಮ್ಮ ಉಪಕಾರದ ಸ್ಮರಣೆಗಳನ್ನು ಹಾರ್ದವಾಗಿ ನಾವು ಸಲ್ಲಿಸ್ತೇವೆ. 2025-26ನೇ ಸಾಲಿನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಭಾರತ ಸಂಸ್ಕೃತ ಪ್ರತಿಷ್ಠಾನದ ವತಿಯಿಂದ ನಡೆದ ರಾಮಾಯಣ ಮತ್ತು ಮಹಾಭಾರತದ ಪರೀಕ್ಷೆಗಳನ್ನು ಪಾಠಶಾಲೆಯ ಮುತುವರ್ಜಿಯಲ್ಲಿ ನಾವು ನಡೆಸಿದ್ದೇವೆ. ಹಾಗೆ ಮಕ್ಕಳಿಗೆ ಸಂಸ್ಕೃತಿಯ ಪರಿಚಯವನ್ನು ಹಲವು ಮುಖಗಳಿಂದ ಮಾಡಿಸುವ ಮನಸ್ಸನ್ನು ಭರವಸೆಯನ್ನು ಹೊಂದಿದ್ದೇವೆ. ಅಂತೆಯೇ ನಾವು ಆ ಹಿನ್ನೆಲೆಯಲ್ಲಿ ನಾವು ಕಾರ್ಯಪ್ರವೃತ್ತರೂ ಕೂಡ ಆಗಿದ್ದೇವೆ. ಒಟ್ಟಾರೆ ಈ ಒಂದು ವಿದ್ಯಾನಿಕೇತನ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಪ್ರಗತಿ ವಿದ್ಯಾಲಯ ಸಮೂಹ ಸಂಸ್ಥೆಗಳಲ್ಲಿ ಏನೆಲ್ಲ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಸಲಹೆ ಸೂಚನೆಗಳು ಅಥವಾ ವಿದ್ಯಾರ್ಥಿಗಳ ಅಭ್ಯಾಸ ಇರ್ಬೋದೋ ಅವೆಲ್ಲವೂ ಕೂಡ ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯ ಮುತುವರ್ಜಿಯಲ್ಲೇನೆ ಸಂಸ್ಥೆಯ ಹಿರಿಯರ ಮಾರ್ಗದರ್ಶನದ ಮೇರೆಗೆ ಅದು ನಡೀತಾ ಬರ್ತಾ ಇದೆ. ಮುಂದೆಯೂ ಕೂಡ ಅದೇ ರೀತಿಯಲ್ಲಿ ಅದು ನಡೆಯುತ್ತೆ ಅಂತ ಭರವಸೆಯನ್ನು ಈ ಒಂದು ವೇದಿಕೆಯಿಂದ ಕೊಡೋದಕ್ಕೆ ಬಯಸ್ತೇನೆ. ನಮ್ಮ ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಹ ವಿದ್ಯಾನಿಕೇತನ ಮೂರೂರು ಕಲ್ಲಬೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸಹಕಾರದ ಸ್ಮರಣೆಗಳನ್ನು ಹಾರ್ದವಾಗಿ ಸಲ್ಲಿಸ್ತೇವೆ. ಅವರ ಈ ಸಹಕಾರ ಹೀಗೆ ಮುಂದೆಯೂ ದೊರೆಯುತ್ತದೆ ಎಂದು ಭಾವಿಸ್ತಾ ಈ ಒಂದು ಚಿಕ್ಕದು ಚೊಕ್ಕದು ಆದಂತಹ ವರದಿಯನ್ನು ತಮ್ಮ ಮುಂದೆ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಮತ್ತೆ ಮತ್ತೆ ನಮನಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಹರೇ ರಾಮ. ನಂದಾದೀಪದಂತೆ ಬೆಳಕು ಹರಡುತ್ತಿದೆ ನುಡಿ, ನೀರಿನಂತೆ ತಂಪು ನೀಡುತ್ತದೆ ಮಾತು. ಮಹನೀಯರ ನುಡಿಯಲ್ಲಿ ಸದಾ ಜ್ಞಾನಗಂಗೆಯು ಹರಿಯುತ್ತದೆ. ಆ ಜ್ಞಾನಗಂಗೆಯ ಹನಿ ನಮಗೆ ತಲುಪಲೆಂಬ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಉದ್ಘಾಟಕರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಶಿವಮೊಗ್ಗ ಇವರ ಹಿತನುಡಿಗಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಮೊದಲಿಗೆ ಶ್ರೀಗಳ ಪಾದಾರವಿಂದಗಳಲ್ಲಿ ಶಿರವಾಗಿ ನಮಿಸ್ತಾ ಇದ್ದೇನೆ. ಇವತ್ತಿನ ಈ ವಿದ್ಯಾನಿಕೇತನ ಕಾರ್ಯಾಧ್ಯಕ್ಷರಾದ ಹಾಗೂ ಈ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಎಸ್.ಜಿ. ಭಟ್ರವರೇ, ಆರ್.ಜಿ. ಭಟ್ರವರೇ, ಕ್ಷಮಿಸಿ. ಹಾಗೆ ನನ್ನ ಗುರುಗಳಾದ ನನ್ನನ್ನು ಇಲ್ಲಿಗೆ ಕರೆದು ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀಯುತ ಗಜಾನನ ಭಟ್ರವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಅಭಿಮುಖರಾಗಿ ಆಸೀನರಾಗಿರ್ತಕ್ಕಂತಹ ಸಹೋದರ ಸಹೋದರಿಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ,
ಇವತ್ತು ಈ ಸಂಜೆಯಲ್ಲಿ ಈ ಸುಂದರ ಕಾರ್ಯಕ್ರಮವನ್ನು ನೋಡುವಾಗ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಅದನ್ನು ಯಶಸ್ವಿಗೊಳಿಸೋದಂದರೆ ಬಹಳ ಕಷ್ಟ. ಅದು ಇಷ್ಟೊಂದು ಸಂಭ್ರಮದಿಂದ ಸಂತೋಷದಿಂದ ಇಲ್ಲಿ ನಡೀತಾ ಇದೆ ಅಂತ ಆದರೆ ಅದಕ್ಕೆ ಎದುರು ಮತ್ತು ಹಿಂದೆಗಡೆ ಬಹಳಷ್ಟು ಜನ ಶ್ರಮವಹಿಸಿ ಕೆಲಸ ಮಾಡಿದ್ದೀರಿ. ಮೊದಲಿಗೆ ಅವರಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೀಪ ಹಚ್ಚಿ ಉದ್ಘಾಟನೆಯನ್ನು ಮಾಡಿ ಆಯಿತು. ಯಾಕೆ ಈ ಕಾರ್ಯಕ್ರಮ? ದೇವಿ ಸ್ವರೂಪವನ್ನು, ದೇವಿ ಶಕ್ತಿಯನ್ನು ಆ ಜ್ಯೋತಿಯಲ್ಲಿ ಮನಗಂಡು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನನ್ನನ್ನು ಕರೆದೊಯ್ಯುವಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡು ತಾಯಿ ಅಂತ ಬೇಡಿಕೊಳ್ಳುವುದು ನಮ್ಮ ಸಂಪ್ರದಾಯನೂ ಹೌದು, ಸಂಸ್ಕಾರನೂ ಹೌದು. ಇವತ್ತು ಇಲ್ಲಿ ಎದುರಿರುವ ಮಕ್ಕಳನ್ನು ನೋಡ್ತಾ ಇದ್ದರೆ ಅದು ವಸ್ತು ಪ್ರದರ್ಶನಕ್ಕೆ ಹೋದಾಗಂತೂ ರೋಮಾಂಚನ ಆಯಿತು. ನನ್ನ ಕಾಲೇಜು ವಿದ್ಯಾಭ್ಯಾಸದ ದಿನಗಳೆಲ್ಲ ನೆನಪಾಯಿತು. ಬಹಳಷ್ಟು ಜನ ಮಕ್ಕಳಲ್ಲಿ ಅವರ ಒಂದು ಹೊಸ ಕಾಂತಿ ಕಾಣ್ತಾ ಇತ್ತು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ. ನಮ್ಮಲ್ಲಿ ಬಹಳಷ್ಟು ಜನ ಹಣತೆಯಾಗೇ ಉಳಿತಾರೆ, ಅಥವಾ ಹಣತೆಯಲ್ಲಿರುವ ಎಣ್ಣೆಯಾಗೇ ಉಳಿತಾರೆ, ಅಥವಾ ಎಣ್ಣೆಯಲ್ಲಿರುವ ಬತ್ತಿ ಹಾಗೆ ಬತ್ತಿ ಹೋಗುತ್ತಾರೆ. ಆದರೆ ಸಾಕಷ್ಟು ಜನ ಆ ಬತ್ತಿ ಎಣ್ಣೆಯನ್ನು ಬಳಸಿ ಸಾಧನಾ ಜ್ಯೋತಿಯಾಗಿ ಆ ಹಣತೆಯನ್ನು ಉಪಯೋಗಿಸಿಕೊಳ್ತಾರೆ. ಅಂತ ಕಾಂತಿ ನಿಮ್ಮೆಲ್ಲರ ಕಣ್ಣು ಮುಖದಲ್ಲಿ ಕಾಣ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮಲ್ಲಿ 2 ಥರದ ಎಜುಕೇಶನ್ ಸಿಗತ್ತೆ. ಒಂದು ಅಕಾಡೆಮಿಕ್ ಎಜುಕೇಶನ್, ಅದರಲ್ಲಿ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಸಿಗತ್ತೆ, ಒಳ್ಳೆ ಇನ್ಫಾರ್ಮರ್ ಆಗ್ಬೋದು. ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಸಿಗುವಂಥದ್ದು, ಬದುಕಿನ ಕಲೆ ಸಿಗುವಂಥದ್ದು, ಜೀವನಕ್ಕೆ ಬೇಕಾಗಿರುವಂಥ ಎಜುಕೇಶನ್, ಅದು ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಯಾರು ಈ 2 ವಿದ್ಯೆಯನ್ನು ಹೊಂದುತ್ತಾರೆ ಅವರ ಬದುಕು ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಸರಾಗವಾಗಿ ನಡೆಯುವಂಥ ಸಂತೋಷದ ಬದುಕಾಗತ್ತೆ. ನಮ್ಮ ಹಿಂದಿನವರು ಹೇಳಿದ್ದಾರೆ, ಆಚಾರ್ಯಾತ್ ಪಾದಂ ಆದತೆ ಅಂತ. ಗುರುವಿನಿಂದ ಸಿಕ್ಕುವಂಥದ್ದು 25 ಭಾಗ ಮಾತ್ರ. ಪಾದಂ ಶಿಷ್ಯ ಸ್ವಮೇಧಯ, ತಂತಾನೆ ಅವನ ಪ್ರತಿಭೆಯಿಂದ ಗಳಿಸ್ಕೊಳ್ಬೇಕು. ಪಾದಂ ಶಿಷ್ಯ ಸಬ್ರಹ್ಮಚಾರಿಭ್ಯ, ಸಮಾಜನ ಬಳಸಿ ಆತ ಪಡಿಬೇಕು. ಪಾದಂ ಕಾಲಕ್ರಮೇಣ ಚ, ಅನುಭವದಿಂದ ಬರುವಂಥದ್ದು. ಹಾಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲೂ ಇದ್ದು ಎಲ್ಲ ರೀತಿಯಲ್ಲಿ ನಮ್ಮ ನಡೆ ನುಡಿಯನ್ನು, ಬದುಕನ್ನು ರೂಪಿಸಿಕೊಳ್ಳುವ ಕನಸಿದ್ರೆ ಮಾತ್ರ ಅದು ಬಂಗಾರದ ಬದುಕಾಗಲಿಕ್ಕೆ ಕಾರಣ ಆಗುವಂಥದ್ದು. ನೋಡಿ, ಹುಟ್ಟು ಅನ್ನೋದು ಒಂದು ಆಕಸ್ಮಿಕ. ಹುಟ್ಟಿದ ಜೀವಿಗೆಲ್ಲ ಸಾವು ಅನ್ನೋದು ನಿಶ್ಚಿತ. ಈ ಮಧ್ಯದ ಬದುಕನ್ನು ನಾವು ಹೇಗೆ ಕಟ್ಕೊಳ್ತೇವೆ, ಹೇಗೆ ರೂಪಿಸ್ಕೊಳ್ತೇವೆ, ಯಾವ ರೀತಿ ಯೋಚಿಸ್ತೇವೆ, ಅದು ನಮ್ಮ ಜೀವನ. ಆಂಗ್ಲ ಕವಿ ಒಬ್ಬ ಹೇಳ್ತಾನೆ, ನಮ್ಮ ಬದುಕು ABCD ಇದ್ದ ಹಾಗಿರಬೇಕು ಅಂತ. ಎನಿ ಅಚೀವ್ಮೆಂಟ್ಸ್ ಆಫ್ ದಿ ಲೈಫ್, ಬರ್ತ್ ಹುಟ್ಟಿನ ನಂತರ, ಡೆತ್ ಸಾವಿನ ನಡುವೆ, ಅದು ನಮ್ಮ ಚಾಯ್ಸ್ ಆಗಿರ್ಬೇಕಂತೆ, ನಾವು ಆರಿಸ್ಕೊಳ್ಬೇಕಂತೆ. ನಾವು ಯೋಚಿಸಿದ ಹಾಗೆ ಆಗುವ ಹಾಗೇನೆ ನಾವು ನಮ್ಮ ಕನಸನ್ನ ಹೊಂದ್ಕೊಳ್ಬೇಕು, ಅದಕ್ಕೆ ಹಾಗೆ ನಡ್ಕೊಳ್ಬೇಕು. ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ನಮ್ಮ ದೇಶ ಕಂಡಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್ ಅಂತೇಳಿ. ನಿನ್ನ ಬಾಳ ಶಿಲ್ಪಿ ನೀನೇ ಅಂತ ಹೇಳಿದ್ದಾರೆ. ನೋಡಿ, ಸ್ಮಾಲ್ ಸ್ಟ್ರೀಮ್ ಆಫ್ ದಿ ವಾಟರ್ ಕಟ್ಸ್ ಥ್ರೂ ದ ಸ್ಟೋನ್, ನಾಟ್ ಬಿಕಾಸ್ ಆಫ್ ಇಟ್ಸ್ ಫೋರ್ಸ್, ಬಿಕಾಸ್ ಆಫ್ ಇಟ್ಸ್ ಪರ್ಸ್ಯೂಯೆನ್ಸ್. ಅಂದರೆ ಸತತವಾಗಿ ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಸಾಕಷ್ಟು ಮಕ್ಕಳು ಈ ನಿಟ್ಟಲ್ಲೇ ಈ ಮೂರೂರಿನಲ್ಲಿ ನೋಡ್ತಾ ಇರುವಂಥದ್ದು, ಕಲಿತಾ ಇರುವಂಥದ್ದು, ಮುಂದೆ ಬರುವಂಥದ್ದು ಎಲ್ಲವನ್ನು ಗಮನಿಸಿದಾಗ ಮನಸ್ಸಿಗೆ ಬಹಳ ಖುಷಿಯಾಗತ್ತೆ. ನನ್ನ ಪ್ರಾಧ್ಯಾಪಕರಾದ, ನನ್ನ ಗುರುಗಳಾದ, ನನಗೆ NSS ಅಲ್ಲಿ ಈ ಥರ ಹಲವಾರು ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರಾದ ಗಜಾನನ್ ಭಟ್ರವರು ಕರೆದರು. ನಾನು ಇಲ್ಲಿ ಬರಬೇಕು ಅಂತ ಹೇಳಿ ಬಂದಿದ್ದು ಸಾರ್ಥಕ ಆಯಿತು. ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಬಹಳ ಖುಷಿ ಆಯಿತು. ಈ ಸಂದರ್ಭದಲ್ಲಿ ಈ ವರ್ಷದ ಹರುಷ ಜೀವನದ ಉದ್ದಕ್ಕೂ ಕೂಡ 100 ವರ್ಷಗಳ ಕಾಲವೂ ಈ ಹರ್ಷ ತುಂಬಿರುವಂತೆ ನೀವು ಮಕ್ಕಳೆಲ್ಲ ಒಂದು ಸಂಕಲ್ಪ ಮಾಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ತಂದೆ ತಾಯರಿಗೆ ಒಳ್ಳೆ ಮಕ್ಕಳಾಗಿ, ತಂಗಿಗೆ ಅಣ್ಣನಾಗಿ, ಅಥವಾ ತಮ್ಮನಿಗೆ ಅಕ್ಕನಾಗಿ, ಸಮಾಜಕ್ಕೆ ಅಗತ್ಯ ಇರುವ ಬದುಕು ನಮ್ಮದಾಗುವಂತೆ ಬದುಕುವ ರೀತಿಯಲ್ಲಿ
ನಮ್ಮ ಬದುಕನ್ನು ಬೆಳೆಸಿಕೊಳ್ತೀವಿ ಎನ್ನುವ ಒಂದು ಸಂಕಲ್ಪನ ಈ ಸಂದರ್ಭದಲ್ಲಿ ಮಾಡಿ, ಯದ್ಭಾವಂ ತದ್ಭವತಿ ಅಂತ ಏನು ಮನಸ್ಸು ಮಾಡ್ತೀರಾ, ಏನು ಕನಸು ಕಾಣ್ತೀರಾ, ಅದು ಕರೆಕ್ಟಾಗಿದ್ದರೆ, ನಿಮ್ಮ ಇನ್ವಾಲ್ವ್ಮೆಂಟ್ ಅದಕ್ಕೆ ಪೂರಕವಾಗಿದ್ದರೆ ಅದೆಲ್ಲವೂ ಸಾಧ್ಯ. ನನ್ನದು ಒಂದು ಉದಾಹರಣೆ. ನಾನು 2 ವರ್ಷ ಎದ್ದೇಳಕ್ಕೆ ಆಗದೆ ಹೋದಾಗ ನಾನು ಕಂಡಿದ್ದ ಕನಸು ಒಂದೇ. ನಾನು ಕೆಲವು ವೈದ್ಯರು ಹೇಳಿದರು, ನಿಮ್ದೇನು ವೃತ್ತಿ ಅದನ್ನು ಬಿಟ್ಟುಬಿಡಿ ಅಂತ ಹೇಳಿ ಬಿಟ್ಟಿದ್ದೆ. ನನಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕನಸು ಕಾಣಿ, ಒಳ್ಳೆ ಪುಸ್ತಕವನ್ನು ಓದಿ, ಒಳ್ಳೆಯ ವಿಚಾರ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಹೆಸರಾಂತ ಡಾಕ್ಟರ್ ಎಲ್ಲ ನನಗೆ ಮಾರ್ಗದರ್ಶನ ಮಾಡಿದರು. ಅದರಂತೆ 2 ವರ್ಷ ನಾನು ಅದೇ ರೀತಿಯಲ್ಲಿ ಕಳೆದೆ. ಬಹುಶಃ ನನ್ನ ಬದುಕನ್ನೇ ಬದಲಾಯಿಸ್ತು. ಅಂದರೆ ಯಾರೆಲ್ಲ ಈ ನಿಟ್ಟಲ್ಲಿ ಯೋಚನೆ ಮಾಡ್ತಾರೆ ಅಥವಾ ಯಾವುದೇ ಸಾಧನೆ ಮಾಡಿದವರಿಗೆ ಇದೆಲ್ಲ ಸಾಧ್ಯ. ಇವತ್ತು ಆಗ ನಮ್ಮ ಏನು ಪ್ರಾಚಾರ್ಯರು ಹೇಳಿದರು, ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತ. ಅದು ಭಾರತದಲ್ಲಿ ಕೇವಲ 24 ಜನರಿಗೆ ಸಿಕ್ಕಿದೆ. ರೈತರಿಗೆ ಸಿಕ್ಕುವಂತ ಗರಿಷ್ಠ ಪ್ರಶಸ್ತಿ ಅದು. ನಮ್ಮ ಶಿವಮೊಗ್ಗದಿಂದ ಅದು ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾನೇನೋ ಮಾಡಿದೆ ಅಂತಲ್ಲ, ನೀವೆಲ್ಲ ಈ ರೀತಿಯ ಹಲವಾರು ಪ್ರಶಸ್ತಿಗಳನ್ನು ಮುಂದೆ ತಗೊಳ್ಳಿಕ್ಕೆ ಇದ್ದೀರಿ. ಆ ನಿಟ್ಟಲ್ಲಿ ನಿಮ್ಮ ವಿಚಾರ ಲಹರಿ ಇರಲಿ ಅನ್ನೋದಕ್ಕೆ ಈ ಮಾತನ್ನು ಮತ್ತೊಮ್ಮೆ ನೆನೆಸ್ಕೊಂಡೆ. ನಾನು ಇವತ್ತೇನಾದರೂ ಸಾಧನೆ ಮಾಡಿದರೆ ಇದೆಲ್ಲ ಕೂಡ ಯಶಸ್ಸು ಕೂಡ ನನ್ನ ಇಂಡಸ್ಟ್ರಿಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರೋ 100 ಜನ ಕಾರ್ಮಿಕರಿಗೆ ಸಲ್ಲತ್ತೆ. ಹಾಗೆ ಒಂದು ದೈವಾನುಗ್ರಹ, ಅದನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನದು ಕೂಡು ಕುಟುಂಬ. ನಮ್ಮ ಮನೆಯಲ್ಲಿ ಸುಮಾರು 14 ಜನ ಇದ್ದೀವಿ. ನಾನು, ನನ್ನ ತಮ್ಮನ ಫ್ಯಾಮಿಲಿ, ನಮ್ಮ ಅಪ್ಪ, ಮನೆಯವರ ತಾಯಿ, ಹೀಗೆ ದೊಡ್ಡ ಕುಟುಂಬ. ಅವರೆಲ್ಲರ ನನ್ನ ಕುಟುಂಬ ಸದಸ್ಯರ ಸಹಕಾರಕ್ಕೆ ಸಲ್ಲತ್ತೆ. ಜೊತೆಗೆ ದೇಶಾದ್ಯಂತ ಲಕ್ಷಾಂತರ ಜನರ ಸಂತೃಪ್ತ ಗ್ರಾಹಕರ ಶುಭಾಶೀರ್ವಾದಕ್ಕೆ ಸಲ್ಲತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿ ಇರೋರಿಗೆಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸಿ, ತಮಗೆಲ್ಲರಿಗೂ ವಂದಿಸಿ, ಮಕ್ಕಳಿಗೆ ಶುಭಾಶಯವನ್ನು ಕೋರ್ತಾ, ನನ್ನ ಗುರುಗಳಾದ ಗಜಾನನ್ ಭಟ್ರವರಿಗೂ ಕೂಡ ವಂದಿಸಿ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರಗಳು. ತಮ್ಮ ಉದ್ಘಾಟಕ ನುಡಿಯ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯಾಲ್ಯೂ ಪ್ರಾಡಕ್ಟ್ಸ್, ಶಿವಮೊಗ್ಗ ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ RG ಭಟ್ ರವರು ಗೌರವ ಸಮರ್ಪಣೆಯೊಂದಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ವೇಭ್ಯೋ ಗುಣೇಭ್ಯೋ ಭಾಸತೇತರಾಂ ಜ್ಞಾತೃತ್ವ ಸಹಿತಂ ತಚ್ಚೇತ್ ಸುವರ್ಣಸ್ಯೇವ ಸೌರಭಂ. ಜಗತ್ತಿನಲ್ಲಿ ಎಲ್ಲ ಗುಣಗಳಿಗಿಂತ ಮಿಗಿಲಾಗಿ ಹೊಳೆಯುವ ಗುಣವೆಂದರೆ ದಾನಶೀಲತೆ. ಅಂತಹ ದಾನಿಗಳಿಂದ ಕೊಡಮಾಡಲ್ಪಟ್ಟ ದತ್ತಿನಿಧಿಯನ್ನು ನೀಡುವ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವಿದು. ಇದನ್ನು ನಡೆಸಿಕೊಡಲಿದ್ದಾರೆ ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಲೋಕೇಶ್ ಹೆಗಡೆಯವರು. ಹರೇ ರಾಮ. ಈಗಾಗಲೇ ನಿರೂಪಣೆಯವರು ಹೇಳಿದರು, ಅದನ್ನೇ ನನ್ನ ರೂಪದಲ್ಲಿ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಪರೋಪಕಾರ ಎನ್ನುವಂಥದ್ದು ಮಾನವ ಜೀವಿಗೆ ದೊಡ್ಡ ಉಡುಗೊರೆ ಅಂತ ಹೇಳ್ಬೋದು. ಅಂತಹ ಪರೋಪಕಾರಿಗಳಾದಂತಹ ದತ್ತಿನಿಧಿ ಇಟ್ಟಂತಹ ಮಹಾನ್ ವ್ಯಕ್ತಿಗಳನ್ನು ಇವತ್ತು ಒಮ್ಮೆ ಸ್ಮರಿಸುವಂತಹ ಸುಸಂದರ್ಭ ವರುಷದ ಹರುಷ. ಈ ವರುಷದ ಹರುಷದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯಾತಿ ಗಣ್ಯರನ್ನು ನಮಸ್ಕರಿಸ್ತಾ, ಗುರುವನ್ನು ಮನಸಾರೆ ನೆನೆಸ್ತಾ ಸ್ಮರಿಸ್ತಾ, ಇದೀಗ ನಿಮ್ಮ ಮುಂದೆ
ದಾನಿಗಳ ಹೆಸರನ್ನು ನಾವು ಇದೀಗ ಈ ಒಂದು ನಾಮಫಲಕದಲ್ಲಿ ಬಿತ್ತರಿಸ್ತೇವೆ. ದಯಮಾಡಿ ಮುಂದೆ ಕೂತಂತಹ ವೀಕ್ಷಕರು ಅದನ್ನು ಗಮನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದರಲ್ಲಿ ಈ ವರ್ಷ ವಿಶೇಷವಾಗಿ ಕೊಟ್ಟಂತಹ ದಾನಿಗಳನ್ನು ಮಾತ್ರ ನಾನು ಇಲ್ಲಿ ಹೊಸದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸ್ತಾ ಇದ್ದೇನೆ. ಮನಮೋಹನ್ ಪಿ ಎನ್ ಅಡ್ವೊಕೇಟ್, ಹೈಕೋರ್ಟ್, ಬೆಂಗಳೂರು. ಇವರು ಈ ವರ್ಷದಿಂದ ವಸತಿ ನಿಲಯದಲ್ಲಿ ವ್ಯಾಸಂಗಕ್ಕಾಗಿ ಇರುವ ಪ್ರತಿಭಾವಂತ ಅರ್ಹ ಬಡ ವಿದ್ಯಾರ್ಥಿಗೆ ಶಿಷ್ಯ ವೇತನಕ್ಕಾಗಿ 30,000 ನಗದು ರೂಪದಲ್ಲಿ ನೀಡಿರುತ್ತಾರೆ. ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ 3 ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪ್ರತಿಯೊಬ್ಬರಿಗೆ 10,000ದಂತೆ ನಗದುಗಳನ್ನು ನೀಡಲಾಗುತ್ತೆ. ಹಾಗೆಯೇ ಇನ್ನೋರ್ವರು ಶ್ರೀ ಶಿವರಾಮನಾರಾಯಣ ಭಟ್ಟ, ಮಾವಳ್ಳಿ, ನೀಲ್ಮನೆ. ಇವರು 1,50,000 ರೂಪಾಯಿಗಳನ್ನು ದತ್ತಿ ನಿಧಿಯಾಗಿ ಇಟ್ಟಿದ್ದಾರೆ. ದಿವಂಗತ ಸಾವಿತ್ರಿ ಮತ್ತು ದಿವಂಗತ ನಾರಾಯಣ ಭಟ್ಟ, ನೀಲ್ಮನೆ ಇವರ ಸ್ಮರಣಾರ್ಥ ಇಟ್ಟಿರುವಂತಹ ದತ್ತಿ ನಿಧಿ ಇದು. ಆಂಗ್ಲ ಮಾಧ್ಯಮದ 6ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಉತ್ತಮ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅವರಿಗೆ ಕೊಡುವಂಥದ್ದು. ಅವರನ್ನು ಈ ವರ್ಷ ಆಯ್ಕೆ ಮಾಡಿದ್ದೇವೆ. ಅದನ್ನು ಈಗ ನಿಮ್ಮ ಮುಂದೆ ಆನಂತರದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಅದೇ ರೀತಿಯಾಗಿ ನಮ್ಮದೇ ಸಹ ಶಿಕ್ಷಕಿಗೆ ಆದಂತಹ ಗಣಿತ ಶಿಕ್ಷಕಿಯಾದ ಶ್ರೀಮತಿ ಭಾವನಾ ದಿನೇಶ್ ಹೆಗಡೆ, ಮಾನೇರು, ಕುಮಟ. ಇವರು ಕೂಡ ಗಣಿತ ವಿಷಯದಲ್ಲಿ 1,000 ರೂಪಾಯಿಯನ್ನು 100ಕ್ಕೆ 100 ತೆಗೆದುಕೊಂಡಂತಹ ವಿದ್ಯಾರ್ಥಿಗೆ ಈ ವರ್ಷದಿಂದ ಅವರು ನೀಡ್ತೇನೆ ಅಂತೇಳಿ ನೀಡಿದ್ದಾರೆ. ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಲು ಇಚ್ಛಿಸ್ತೇನೆ. ಇದೀಗ ಈ ಒಂದು ದತ್ತಿ ನಿಧಿಗೆ ಅರ್ಹರಾದಂತಹ ವಿದ್ಯಾರ್ಥಿಗಳು ದಯಮಾಡಿ ನಿಮ್ಮ ಪಾಲಕರು ಬಂದಿದ್ದರೆ ಅವರ ಜೊತೆಗೆ ನೀವು ಈ ವೇದಿಕೆಯ ಬಲಭಾಗದಲ್ಲಿ ಸರತಿ ಸಾಲಿನಲ್ಲಿ ಬೇಗ ಬಂದು ನಿಲ್ಲಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ವಿದ್ಯಾರ್ಥಿ ಬರದಿದ್ದಲ್ಲಿ ಪಾಲಕರು ಇದ್ದಲ್ಲಿ ಅವರು ಕೂಡ ಬಂದು ಇಲ್ಲಿ ಸ್ವೀಕರಿಸಬಹುದು. ಮತ್ತು ನಿಮ್ಮ ಮಕ್ಕಳ ಜೊತೆಗೆ ನೀವು ಕೂಡ ವೇದಿಕೆಗೆ ಬಂದರೆ ಬಹಳ ಸುಂದರ ಆದೀತು ಅಂತ ಹೇಳ್ತಾ ಈಗ ಅವರ ಹೆಸರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶೈಕ್ಷಣಿಕ ವರ್ಷ 2025-26ರ ದತ್ತಿ ನಿಧಿ ಪುರಸ್ಕೃತರ ಯಾದಿ ಇಂತಿದೆ. ಮೊದಲನೆಯದಾಗಿ ಕುಮಾರಿ ಹರಿಣಿ ಡಿ ಗಂಗೋಳಿ. ದಯಮಾಡಿ ಅವರ ಪಾಲಕರು ಬರಬೇಕು. ಈಕೆಯು 2024-25ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಪ್ರತಿಶತ 98.88 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ಕೀರ್ತಿ ಇವಳದು. ಹಾಗೆಯೇ ಕನ್ನಡ ಭಾಷಾ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿ ಇದಕ್ಕೆ ಸಂಬಂಧಿಸಿದ ಒಟ್ಟು 5 ದತ್ತಿ ನಿಧಿ ಮತ್ತು ನಗದು ಪುರಸ್ಕಾರಕ್ಕೆ ಭಾಜನಳಾಗಿರುತ್ತಾಳೆ. ಇಂತಹ ಸಾಧನೆ ನಿಮ್ಮಲ್ಲಿಯೂ ಕೂಡ ಆಗಲಿ ಅಂತೇಳಿ ಆಶಿಸ್ತಾ ಅವರನ್ನು ಈ ಮೂಲಕವಾಗಿ ನಾವು ಪುರಸ್ಕರಿಸ್ತಾ ಇದ್ದೇವೆ. ಇನ್ನು ಎರಡನೆಯದಾಗಿ ಕುಮಾರಕೃಷ್ಣ ಮಾಂಡೇಕರ್. ಈತ ದೂರದ ಊರಿಂದ ಧಾರವಾಡದ ಕಡೆಯಿಂದ ಬಂದಂಥ ವಿದ್ಯಾರ್ಥಿ, ನಮ್ಮ ವಸತಿ ನಿಲಯದಲ್ಲಿ ಇದ್ದಂತಹ ವಿದ್ಯಾರ್ಥಿ. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 98.08 ಅಂಕದೊಂದಿಗೆ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದು ಒಟ್ಟು 4 ದತ್ತಿ ನಿಧಿ ಪುರಸ್ಕಾರಕ್ಕೆ ಭಾಜನಾಗಿರುತ್ತಾನೆ. ಅಲ್ಲಿಂದ ಇಲ್ಲಿಗೆ ನಮಗೆ ಕರೆಗೆ ಹೋಗುಟ್ಟು ಬಂದಿದ್ದಾನೆ. ಹಾಗಾಗಿ ಅವನಿಗೆ ಹೃತ್ಪೂರ್ವಕವಾದಂತಹ ಒಂದು ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೇವೆ. ಇವರಿಗೆ ಶ್ರೀಯುತರಾದಂತಹ ಶ್ರೀನಿವಾಸ್ ಮೂರ್ತಿಯವರು ದಯಮಾಡಿ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ವಿದ್ಯಾರ್ಥಿಗೂ ಕೂಡ ಅವರೇ ಕೂಡ ಪ್ರಶಸ್ತಿ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. HD ನಿರಂಜನ್. ಕಳೆದ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆಯಲ್ಲಿ 97.06 ಅಂಕದೊಂದಿಗೆ ಶಾಲೆಗೆ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಇವನು. ಒಟ್ಟು 2 ದತ್ತಿ ನಿಧಿ ಪುರಸ್ಕಾರಕ್ಕೆ ಪಾತ್ರನಾಗಿದ್ದಾನೆ. ದಯಮಾಡಿ ಸರ್ ನೀವೇ ಅವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈತನಿಗೂ ಕೂಡ ಒಂದು ನಿಮ್ಮ ಚಪ್ಪಾಳೆ ಬಂದರೆ ಇನ್ನೊಂದು ಪ್ರೇರಣೆ ಬೇರೆಯವರಿಗೆ ಆದೀತು ಅಂತ ಅಂದ್ಕೊಳ್ತೇನೆ. ತದನಂತರ ಕುಮಾರ್ ನೀರಜ್ ಶುಕ್ರ ಅಂಬಿಗ.
ಈತನು ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸುವ ಮೂಲಕ ಹಾಗೂ ಗಣಿತ ವಿಷಯದಲ್ಲಿ ಪ್ರತಿಶತ 100ಕ್ಕೆ 100 ಅಂಕವನ್ನು ಗಳಿಸುವ ಮೂಲಕವೂ ಅದಕ್ಕೆಂದು ಮೀಸಲಿರಿಸಿದ 2 ನಗದು ಪುರಸ್ಕಾರಕ್ಕೆ ಅರ್ಹನಾಗಿರುತ್ತಾನೆ. ಈತನಿಗೂ ಕೂಡ ನಿಮ್ಮ ಅಮೂಲ್ಯ ಚಪ್ಪಾಳೆ ಬರಲಿ. ಯಾಕೆಂದ್ರೆ ಗಣಿತಕ್ಕೆ 100ಕ್ಕೆ ತೆಗೆದುಕೊಳ್ಳುವುದು ಬಹಳ ಅಪರೂಪ, ಹಾಗೆ ಕನ್ನಡಕ್ಕೂ ಕೂಡ. ಹಾಗೆ ಕುಮಾರಿ ಶ್ರದ್ಧಾ ಗೋವಿಂದ ಭಟ್ಟ ಈಕೆ ಬಂದಿದ್ದಾಳ. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ದ್ವಿತೀಯ ಭಾಷೆಯನ್ನ ಓದ್ತಾ ಇರುವಾಗ ಇಂಗ್ಲಿಷಿನಲ್ಲಿ ಪ್ರತಿಶತ 100ಕ್ಕೆ 100 ಅಂಕ ಪಡೆಯುವುದರ ಮೂಲಕ ಸಾಧನೆ ಗೈದಿರುತ್ತಾಳೆ. ಆಕೆ ಬರ್ತೇನೆ ಅಂತ ಹೇಳಿದ್ದಾಳೆ, ಬರ್ಬೋದು, ಇನ್ನೇನು ನೋಡೋಣ ಅನಂತರದಲ್ಲಿ. ಕುಮಾರಿ ಮಾನಸ ಹನುಮಂತಗೌಡ ನಿಕಟಪೂರ್ವ ಶೈಕ್ಷಣಿಕ ವರ್ಷದಲ್ಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಪ್ರತಿಶತ 70 ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದು ಪಠ್ಯೇತರ ಚಟುವಟಿಕೆಯಲ್ಲಿ ಉತ್ತಮ ಸಾಧನೆ ಹಾಗೂ ಉತ್ತಮ ನಡತೆಯ ವಿದ್ಯಾರ್ಥಿನಿ ಆಗಿದ್ರು. ಅವರಿಗೂ ಕೂಡ ನಾವು ಇಲ್ಲಿ ಪುರಸ್ಕರಿಸ್ತಾ ಇದ್ದೇವೆ. ದಯಮಾಡಿ ನೀವು ಪುರಸ್ಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈಗ ನಂತರದ ಬಹುಮಾನವನ್ನು ಶ್ರೀ ವಿನಾಯಕ ಟಿ ಗೌಡ ಮುಸ್ಕುಪ್ಪ ಇವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ರಮ್ಯಾ ಸುರೇಶ್ ಹೆಗಡೆ ಪ್ರಸಕ್ತ ಸಾಲಿನಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿ ನಗದು ಪುರಸ್ಕಾರಕ್ಕೆ ಪಾತ್ರಳಾಗಿರುತ್ತಾಳೆ. ಅದೇ ರೀತಿಯೇ 2024-25ನೇ ಶೈಕ್ಷಣಿಕ ಸಾಲಿನ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಕೂಡ ಗಳಿಸಿರ್ತಾಳೆ. ಇವರಿಗೂ ಕೂಡ ಪುರಸ್ಕರಿಸ್ತಾ ಇದ್ದಾರೆ. ನೀವು ಚಪ್ಪಾಳೆಯ ಮೂಲಕ ಮತ್ತೆ ಈ ವರ್ಷವೂ ಕೂಡ ಹೆಚ್ಚು ಅಂಕವನ್ನು ಗಳಿಸ್ತಾಳೆ ಅಂತೇಳಿ ನಾವು ಭಾವಿಸಿರ್ತೇವೆ. ಅದೇ ರೀತಿಯಾಗಿ ಕುಮಾರಿ ಪೃಥ್ವಿ ಪರಮೇಶ್ವರ್ ಭಟ್ ಇವಳು ಪ್ರಸಕ್ತ ಸಾಲಿನಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ತೋರುತ್ತಾ ಆಂಗ್ಲ ಮಾಧ್ಯಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ನಗದು ಪುರಸ್ಕಾರಕ್ಕೆ ಆಯ್ಕೆಯಾಗಿರ್ತಾಳೆ. ಆಕೆ ವೇದಿಕೆಗೆ ಬಂದು ಈ ಪುರಸ್ಕಾರವನ್ನು ಒಯ್ಯಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಅವರಿಗೆ ಪುರಸ್ಕರಿಸುವಂತೆ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಪುರಸ್ಕಾರವನ್ನು ಶ್ರೀ GS ಹೆಗಡೆ ಇವರು ಗೌರವ ಮಾಡಬೇಕು, ಪುರಸ್ಕರಿಸಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಸರ್ ವೇದಿಕೆಯ ಮುಂದ್ಗಡೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಕುಮಾರ್ ಮಂಜುನಾಥ ಜನಾರ್ದನ್ ಹೆಗಡೆ ಈತನು ವಸತಿ ನಿಲಯದಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ಉತ್ತಮ ನಡತೆಯ ಬಡ ವಿದ್ಯಾರ್ಥಿಯಾಗಿದ್ದು ದತ್ತಿನಿಧಿ ಪುರಸ್ಕಾರಕ್ಕೆ ಈತ ಭಾಜನಾಗಿರ್ತಾನೆ. ನಂತರ ಕುಮಾರಿ ಚೇತನಾ ರಾಮ ಪಟ್ಗಾರ ಶ್ರೀ ಶ್ರೀಧರ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆದಂತಹ ಕಾವ್ಯ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ದತ್ತಿನಿಧಿ ಪುರಸ್ಕಾರಕ್ಕೆ ಪಾತ್ರಳಾಗಿರುತ್ತಾಳೆ. ಬಂದಿದ್ದಾಳೆ ಈಕೆ? ಬಂದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಮುಂದೆ ನಾವು ಹೋಗ್ತಾ ಇದ್ದೇವೆ. ದಯಮಾಡಿ ಮುಂದಿನ ವಿದ್ಯಾರ್ಥಿಗಳ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಭಾವಂತ ವಸತಿ ನಿಲಯದ ಪ್ರತಿಭಾವಂತ ಬಡ ವಿದ್ಯಾರ್ಥಿ ಶಿಷ್ಯ ವೇತನಕ್ಕೆ ಅರ್ಹರಾದಂತಹ ವಿದ್ಯಾರ್ಥಿಗಳು. ಈಗಾಗಲೇ ನಿಮಗೆ ಇವತ್ತು ಘೋಷಣೆ ಮಾಡಿದ್ದನ್ನು ಹೇಳಿದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿ 3 ವಿದ್ಯಾರ್ಥಿಗೆ 10,000ದಂತೆ ಅದನ್ನು ನೀಡ್ತಾ ಇದ್ದೇವೆ ನಗದು ರೂಪದಲ್ಲಿ. ಕಾರ್ತಿಕ ಮಹಾಬಲೇಶ್ವರ ಭಟ್ಟ ಈತ ಕೂಡಲೇ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಂತರದಲ್ಲಿ ವಿಕಾಸ್ ನಾಗರಾಜ್ ಭಟ್ ಈತನಿಗೂ ಕೂಡ ಈ ರೀತಿಯ 10,000 ರೂಪಾಯಿಯನ್ನು ನಗದು ರೂಪದಲ್ಲಿ ವಸತಿ ನಿಲಯದ ಪ್ರತಿಭಾವಂತ ಬಡ ವಿದ್ಯಾರ್ಥಿಯಾಗಿ ಆಯ್ಕೆ ಮಾಡಲಾಗಿರುತ್ತೆ. ಹಾಗೆ 3ನೇಯಕ್ಕೆ ಶ್ರೇಯಾ ಪ್ರಶಾಂತ್ ಹೆಗಡೆ, ಬೇಗ ಬರಬೇಕು. ಈಕೆಗೂ ಕೂಡ ನಗದು ರೂಪದಲ್ಲಿ 10,000 ರೂಪಾಯಿಗಳನ್ನ ಈಗಾಗಲೇ ಇಟ್ಟಂತಹ ನಗದು ರೂಪದ ಹಣವನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆ ಮುಂದಿನ ಬಹುಮಾನವನ್ನು ನಮ್ಮ ಶಿಕ್ಷಣ ಸಮಿತಿಯ ಸಂಚಾಲಕರಾದಂತಹ ಶ್ರೀ TR ಜೋಶಿ ಅವರು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಆಶಾ ಗಜಾನನ್ ಭಟ್ಟ 2024-25ನೇ ಸಾಲಿನ ಶೈಕ್ಷಣಿಕ ಸಾಲಿನ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಶಾಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಾಳೆ. ಈಕೆಗೂ ಕೂಡ ನಾವು ಈಗ ಪುರಸ್ಕರಿಸ್ತಾ ಇದ್ದೇವೆ ದತ್ತಿನಿಧಿಯ ಮೂಲಕ. ನೀವೆಲ್ಲ ದತ್ತಿನಿಧಿ ನೀಡಿದಂತಹ
ಮಹಾ ವ್ಯಕ್ತಿಗಳ ಹೆಸರನ್ನ ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ, ಭಾವಿಸ್ತೇನೆ. ಇದೀಗ ಕುಮಾರಿ ಸಾಧನಾ ಶ್ರೀಧರ್ ಹೆಗಡೆ 2024-25ನೇ ಶೈಕ್ಷಣಿಕ ಸಾಲಿನ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಶಾಲೆಗೆ ತೃತೀಯ ಸ್ಥಾನವನ್ನು ಗಳಿಸಿರ್ತಾಳೆ. ಈಕೆಗೂ ಕೂಡ ದತ್ತಿ ನಿಧಿ ನೀಡಿ ನಾವು ಪುರಸ್ಕರಿಸ್ತಾ ಇದ್ದೇವೆ. ಮುಂದೆ 6ರಿಂದ 10ನೇ ತರಗತಿಯವರೆಗಿನ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಹೆಸರನ್ನ ಈ ಮೂಲಕ ಹೇಳ್ತಾ ಇದ್ದೇವೆ. 6ನೇ ತರಗತಿ ಹರ್ಷಿತಾ ಎಸ್ ನಾಯ್ಕ್. ಈಗ ಹೇಳುವ ಹೆಸರನ್ನ ಕೂಡಲೇ ಬರಬೇಕು ವಿದ್ಯಾರ್ಥಿಗಳು. ದಯಮಾಡಿ ವೇದಿಕೆಗೆ ಬಂದು ಈ ಪ್ರತಿಭಾವಂತ ವಿದ್ಯಾರ್ಥಿಗೆ ನೀಡಮಾಡುವಂತಹ ದತ್ತಿನಿಧಿ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಇದನ್ನು ಕೂಡ ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆ ವ್ಯಕ್ತಿಗಳು ಮೇಲ್ಮನೆಯವರು, ಅವರು ಇಟ್ಟಿರುವಂತಹ ಹಣ ಅಂತ. 7ನೇ ತರಗತಿಗೆ ಸಂಬಂಧಪಟ್ಟ ಸಹನಾ ಗಣಪತಿ ಭಟ್ಟ. ಆದಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಹುರಿದುಂಬಿಸಿದರೆ ಬೇರೆ ವಿದ್ಯಾರ್ಥಿಗಳಿಗೂ ಅದು ಮಾರ್ಗದರ್ಶನ ಆದೀತೇನೋ. ಮುಂದೆ ಮತ್ತಷ್ಟು ಪ್ರತಿಭಾವಂತ ಮಕ್ಕಳು ಬಂದು ಯಾರು ಅಂತ ಆಶಿಸ್ತೇವೆ. ಅದೇ ರೀತಿಯಾಗಿ 8ನೇ ತರಗತಿಯಲ್ಲಿ ವರ್ಷಿಣಿ ಶ್ರೀಕಾಂತ್ ಭಟ್ಟ. ನಂತರ 9ನೇ ತರಗತಿ ಭಾರ್ಗವ್ ಆರ್ ಹೆಗ್ಡೆ. ಹಾಗೆ 10ನೇ ತರಗತಿ ಪೂರ್ವ ವಿದ್ಯಾರ್ಥಿನಿ ಕುಮಾರಿ ಪರಿಣಿತಾ ಹರಿಕಾಂತ್ರ. ಈ ಎಲ್ಲ ವಿದ್ಯಾರ್ಥಿಗಳು ಮತ್ತಷ್ಟು ಮಗದಷ್ಟು ಇನ್ನಷ್ಟು ಸಾಧನೆಯನ್ನ ಮಾಡಲಿ ಅಂತ ಆಶಿಸ್ತಾ, ಗುರುಗಳ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ, ಇಲ್ಲಿಯವರೆಗೆ ದತ್ತಿನಿಧಿ ಪುರಸ್ಕಾರವನ್ನು ನೀಡಿದಂತಹ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಹರೇ ರಾಮ.